ಈಗ ದನ ತಿನ್ನಬಾರ್ದು ಯಾಕೆ, ಬೇರೆ ಪ್ರಾಣಿ ತಿನ್ನೋದಿಲ್ವಾ ಅಂತ ಆ ರೀತಿ ನಾವು ಈ ರೀತಿ ಲಾಜಿಕ್ ಮಾಡ್ತಾ ಹೋದ್ರೆ ತಾಯಿಗೂ ಹೆಂಡತಿಗೆ ಏನು ವ್ಯತ್ಯಾಸ ಇದೆ ಬಯಾಲಜಿಕಲಿ? ಈಗ ನನ್ನ ಉಗುರು ಜೀವ ಇದೆ, ಇದನ್ನು ನೀವು ಕಟ್ ಮಾಡಿ ತಿಂದರೆ ನಂಗೇನು ಸಮಸ್ಯೆ? ನನ್ನ ಕೂದಲಿಲ್ಲ ನನ್ನ ಗಡ್ಡ ಜೀವ ಅಲ್ವಾ, ಬೆಳೆತಿಲ್ವಾ? ನೀವು ಯಾರಾದರೂ ಒಂದು ಪ್ರಾಣಿ ಬಂದು ಇದನ್ನು ಕಟ್ ಮಾಡಿ ತಿಂದರೆ ನಂಗೇನು ಸಮಸ್ಯೆ? ಯಾವಾಗ ಮಲಗಬೇಕು ಗೊತ್ತಿಲ್ಲ, ಯಾವಾಗ ಹೇಳ್ಬೇಕು ಗೊತ್ತಿಲ್ಲ, ಯಾವುದನ್ನು ತಿನ್ನಬೇಕು ಗೊತ್ತಿಲ್ಲ, ಯಾವುದನ್ನು ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಇದು ಶೂದ್ರತ್ವ. ಉಪನಯನ ಆಗುದು ಅವನಿಗೆ. ಉಪನಯನ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕಣ್ಣು, ಜ್ಞಾನದ ಕಣ್ಣು. ಅವನಿಗೆ ಹೇಳುದು ಏನು ಮಾಡಬೇಕು, ಯಾವಾಗ ಮಲಗಬೇಕು, ಯಾವಾಗ ಹೇಳ್ಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಫ್ಲ್ಯಾಟಲ್ಲಿ 2 ಜಿರಲೆ ಇದೆ. ನಾನು ಅದಕ್ಕೆ ಹೇಳಿದ್ದೇನೆ, ನೀವು ಕಾಮಿಡಿ ಅಂತ ಅನಿಸ್ಬೋದು, ಬಟ್ ನಾನು ಹೇಳಿದ್ದೇನೆ ಅದಕ್ಕೆ ಇಬ್ಬರೇ ಇರಬೇಕು, ನೀವು ಎಷ್ಟು ಮಕ್ಕಳು ಮಾಡಿದರೆ ಕೂಡ. ನೀನು ತಿನ್ನಲ್ವಾ? ನಾನೇನು ತಿನ್ನೋದಿಲ್ಲ. ನಾನ್ ವೆಜ್ ಇಲ್ಲ, ಚಾ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಏನಿಲ್ಲ. ಓಕೆ, ಒಳ್ಳೆ ಹುಡುಗ. ಅದಕ್ಕೆ ಹೇಳ್ತಂತ ಇದು ನಡುಕ್ತುಂಟು. ಈಗ ನೀನು ಯಾಕೆ ನಡುಗುದು ಮಾರೆ? ನೀನು ಕೋಳಿ ಅಲ್ಲ, ನೀನು ಗರುಡ. ಇಲ್ಲ ನಾನು ಕೋಳಿ. ಅಯ್ಯೋ ರಾಮ, ನಿನ್ಗೆ ಯಾಕೆ? ಇಲ್ಲೋ ನನಗೆ ಭಯ ಆಗ್ತುಂಟು. ನಿನ್ಗೆ ಯಾಕೆ ಭಯ ಗರುಡನದ್ದು? ನೀನು ಗರುಡ ಅಲ್ವಾ? ನೀನು ಮಳೆ ಬಂದರೆ ಕೂಡ ಭಯ ಪಡ್ಬೇಕಂತಿಲ್ಲ, ನೀನು ಮೋಡದ ಮೇಲೆ ಹಾರಬಹುದು. ನಿಂಗೆ ಈ ತಿಪ್ಪೆ ಕೆದಕ್ಕಾಗುತ್ತೆ ಅಲ್ಲ, ಮೇಲಿಂದ ಒಂದು ರೌಂಡ್ ಹೊಡಿದ್ರೆ ಎಲ್ಲ ಕಾಣ್ತದೆ. ಇಲ್ಲ ನಡುಕ್ತು ಉಂಟು. ಸೊ ಇದಕ್ಕೆ ತಲೆಗೆಟ್ಟು ಹೋಯ್ತು ಗರುಡನಿಗೆ. ಇದನ್ನು ಎತ್ಕೊಂಡು ಹೋಯ್ತಂತೆ. ಇದು ಬೊಬ್ಬೆಡಿತು, ಅಯ್ಯೋ 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 ಅಂತ ತಗೊಂಡೋಗಿ ಮೇಲೆ 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 ತಗೊಂಡೋಗಿ ಕೆಳಗೆ ಬಿಟ್ಟಿತ್ತು. ಸುಮಾರು 300 ಜನ ಪ್ರಶ್ನೆ ಕೇಳಿದ್ದಾರೆ. 300 ಜನರಲ್ಲಿ ಪ್ರಶ್ನೆಗಳು ಕಡಿಮೆ ಇದೆ, ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿರುವಂಥದ್ದು ತುಂಬ ಜನ ಇದೆ. ಗುರುಗಳ ಪ್ರಕಾರ ಕರ್ಮ ಅಂದ್ರೆ ನಮಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಇತರೆ ಜೀವಿಗಳಿಗೆ ಅಥವಾ ಮನುಷ್ಯರಿಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರುವುದು, ಮನೆಗೆ ಬರುವ ಸೊಳ್ಳೆಗಳನ್ನು, ಇರುವೆಗಳನ್ನು, ಜಿರಳೆಗಳನ್ನು, ಪಲ್ಲಿಗಳನ್ನು ಸಾಯಿಸದೆ ಪೋಷಿಸಲಾಗುವುದೇ? ಅಕಸ್ಮಾತ್ ಸಾಯಿಸಿದ್ರೆ ಯಾವ ರೀತಿ ಕರ್ಮ ಆಗುತ್ತೆ? ಅದೇ ಕೇಳಿದ್ದು, ಯಾವುದೂ ತಗೊಳ್ಳೋದಿಲ್ಲ, ಕರ್ಮ ಮಾತ್ರ ವರ್ಕ್ ಆಗುದಂತೆ. ಇದು ಅತಿ ಬುದ್ಧಿವಂತಿಕೆಯ ಪ್ರಶ್ನೆ. ಈಗ ದನ ತಿನ್ನಬಾರ್ದು ಯಾಕೆ, ಬೇರೆ ಪ್ರಾಣಿ ತಿನ್ನೋದಿಲ್ವಾ ಅಂತ ಆ ರೀತಿ ನಾವು ಈ ರೀತಿ ಲಾಜಿಕ್ ಮಾಡ್ತಾ ಹೋದ್ರೆ ತಾಯಿಗೂ ಹೆಂಡತಿಗೆ ಏನು ವ್ಯತ್ಯಾಸ ಇದೆ ಬಯಾಲಜಿಕಲಿ? ಹೌದಲ್ವಾ? ಸಿಸ್ಟರಿಗೂ ಹೆಂಡತಿಗೆ ಏನು ವ್ಯತ್ಯಾಸ ಇದೆ ಬಯಾಲಜಿಕಲಿ? ಸೊ ಅದು ಕೂಡ ಆ ರೀತಿ ಕೂಡ ತರ್ಕ ಮಾಡ್ಬೋದಲ್ವಾ? ಸೊ ಅದಲ್ಲ, ಒಂದು ಮನುಷ್ಯನಿಗೆ ವಿವೇಚನೆ ಅಂತ ಇರ್ತದೆ, ಯಾವ್ದು ತಿನ್ಬಹುದು, ಯಾವ್ದು ತಿನ್ನಬಾರ್ದು. ಈ ನೀವು ಮಾಲಿಕ್ಯೂಲ್ ಲೆವೆಲಲ್ಲೆಲ್ಲ ನೋಡಿದರೆ ಎಲ್ಲ ಆಟಮ್ಸ್ ಒಂದೇ ಅಲ್ವಾ? ಹಾಗಾದರೆ ಇದನ್ನು ಕೂಡ ತಿನ್ಬೋದಲ್ವಾ? ಓಕೆ, ನಮ್ಮನ್ನು ನಾವು ತಿನ್ಬೋದು, ಮನುಷ್ಯರನ್ನು ತಿನ್ಬೋದಲ್ವ, ಯಾಕೆ ತಿನ್ಬಾರ್ದು? ಸೊ ಈ ಲಾಜಿಕ್ ಎಲ್ಲ. ಬಟ್ ಅಲ್ಲಿದ್ದು ಏನೆಲ್ಲ ಕೇಳಿದ್ದಾರೆ ಅದು ಆಗ್ತದೆ. ಅದಕ್ಕೆ ಡೈಲಿ 5 ಪಂಚಯಜ್ಞಗಳಂತ ಹೇಳಿದ್ದಾರೆ. ಅಂತ ಹೇಳಿದರೆ ಡೈಲಿ ಏನು ನಮ್ಮಿಂದ ಆಗಿ ಹೋಗ್ತದೆ. ಅದು ನನ್ನ ಹತ್ರ ಪರ್ಸನಲ್ ಕೇಳಿದರೆ ನೀವು ಸೊಳ್ಳೆಯನ್ನು ಸಾಯಿಸಿ, ನಾನು ಸಾಯಿಸೋದಿಲ್ಲ. ನನಗೇನು ಸೊಳ್ಳೆ ಬರಲಿಲ್ಲ, ಮಲೇರಿಯಾ ಬರಲಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲರೂ ಇಂಟರ್ ಕನೆಕ್ಟೆಡ್ ಆಗಿರೋ ಕಾರಣ, ಎಲ್ಲವೂ ಇದಾಗಿರೋ ಕಾರಣ ನಿಮ್ಮಿಂದ ಎಂಥ ಸಿಗ್ನಲ್ ಹೊರಟ್ರೆ ನಿಮಗೆ ಅಂಥದ್ದು ಆಗೋದಿಲ್ಲ. ನೀವು ಅತಿ ಬುದ್ಧಿಯಿಂದ ಮಾಡೋದಷ್ಟೇ. ಅರ್ಥ ಆಯ್ತಾ? ಸೊ ಅತ್ತೆ ಈಗ ಮಾಡಿದರೆ ನಾವು ಹೇಗೆ, ಅತ್ತೆ ಮಾಡುವಾಗ ನಾವು ಹೇಗೆ ತಿಳ್ಕೊಳ್ಳೋದು, ಈಗೆಲ್ಲ ಹೇಳ್ತಾರೆ. ಅತ್ತೆಗೆ ನೀವು ಇಲ್ಲಿಂದ ವೈಬ್ರೇಷನ್ ಕಳಿಸ ಅಲ್ಲಿ ಬ್ರೈನಲ್ಲಿ ಕೂಡ ಅಲ್ಲಿ ಚೇಂಜಸ್ ಬರ್ತದೆ. ಗಂಡ ತುಂಬ ಮಾಡ್ತೀವಿ, ಇಲ್ಲಿಂದ ಬರ್ತದೆ ಎಲ್ಲ. ಅದಕ್ಕೆ ನಾನು ಹೇಳೋದು, ನೀವು ಪ್ರಾಕ್ಟಿಕಲಿ ಮಾಡಬೇಕು. ಮಾಡಿದಾಗ ಮಾತ್ರ ನಿಮ್ಮ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬರೋದು. ಏನು ದಾಸರೇನು ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೆ, ನಿನ್ನದೇ ಸಕಲ ಸಂಪತ್ತು. ಸಂಜೆಯವರೆಗೆ ಹೋಗಿ ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಹಂಬಲಿಸಿದೆ. ಅವ್ರು ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಪುರುಷ ಪ್ರಯತ್ನ, ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಸಂಜೆವರೆಗೆ ದುಡಿದಿದ್ದಾರೆ, ಎಲ್ಲ ಕಡೆ ಒಂದು ಚಮ್ಮಚ ಗಂಜಿ ಸಿಗ್ತಾ ಇರಲಿಲ್ಲ. ಈಗ ಭ್ರಷ್ಟಾನ್ನ ಭೋಜನ ಎಲ್ಲಿಂದ ಬರ್ತಾ ಉಂಟು? ನಿನ್ನ ಒಲುಮೆಯಿಂದ. ಅರ್ಥ ಆಯ್ತಾ? ಬಾಬಾ ರಾಮದೇವ್ ಸೈಕಲಲ್ಲಿ ಹೋಗಿ ಚವನಪ್ರಾಶ ಮಾಡ್ತಿದ್ದವರು ಈಗ ಹೇಗೆ ಆದರು? ಅಂಬಾನಿ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಆಗ್ತಿದ್ದವ ಹೇಗೆ ಆದ? ಒಬ್ಬರೇ ಹೋಟ್ಲಲ್ಲಿ ವೇಟ್ರ್ ಆಗಿದ್ದವ ಹೇಗೆ ಆದ? ರಜನಿಕಾಂತ್ ಟಿಕೆಟ್ ಕೊಡ್ತಿದ್ದ ಹೇಗೆ ಆದರು? ಇದೆಲ್ಲ ಅದು ತನ್ನಷ್ಟಕ್ಕೆ ಆಗುವಂಥ, ನಾವು ಅಷ್ಟೆಲ್ಲ ಆಲೋಚನೆ ಮಾಡಬಾರ್ದು. ಸೊ ನಾನು ಇದು ಕೊಳ್ಳೋದಿಲ್ವಾ, ಅದಾಗೋದಿಲ್ಲ, ಇದಾಗೋದಿಲ್ಲ ಅಂತೇಳಿ ಅದಾಗ್ತದೆ. ಸೊ ಆದರೆ ಏನು ಮಾಡಬೇಕಂತ ಪಂಚಯಜ್ಞ ಅಂತ ಹೇಳ್ತಾರೆ ಡೈಲಿ. ಏನು ಪಂಚಯಜ್ಞ ಅಂತ? ಭೂತಯಜ್ಞ, ದೇವಯಜ್ಞ, ನೃಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಅಂತ ಹೇಳ್ತಾರೆ. ಅಂತ ಹೇಳಿದರೆ ನೋಡಿ, ಜನಿವಾರ ಹಾಕ್ತಾರೆ 3. ಇದು ಯಾಕೆ ಅಂತ ಹೇಳಿದರೆ, ಜನಿವಾರ ಉಪನಯನದಲ್ಲಿ ಹಾಕುವುದು. ಉಪನಯನ ಆದ ನಂತರ ದ್ವಿಜ ಅಂತ ಹೇಳ್ತಾರೆ.
ಅರ್ಥ ಆಯ್ತಾ? ಜನ್ಮನ ಜಾಯತೆ ಶೂದ್ರ, ಹುಟ್ಟುವಾಗ ಎಲ್ಲರೂ ಶೂದ್ರರೇ. ನಾವು ಅದನ್ನೆಲ್ಲ ಜಾತಿ ಗೀತಿ ಅಂತ ಮಾಡ್ಕೊಂಡದ್ದು. ಸಿಸ್ಟಮ್ ಇರೋದು ಹಾಗೆ, ಒಂದು ಮೇಲೆ ಬ್ರಾಹ್ಮಣರು ಜಾತಿ ಅಲ್ಲದು, ಅದರ ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಸೊ ಏನಂತ ಕೇಳಿದರೆ ಜನ್ಮನ ಜಾಯತೆ ಶೂದ್ರ. ಶೂದ್ರ ಅಂದರೆ ಯಾರು ಅಂತ ಕೇಳಿದರೆ ಅವನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದರಿಂದ ಏನು ಪ್ರಾಬ್ಲಮ್ ಆಗ್ತದೆ, ಹೇಗೆ ಮಾಡಿದರೆ ಹೇಗೆ ಆಗ್ತದೆ, ನಿಮಗೆ ICUಗೆ ಹೋಗುವಾಗ ಈ ಡ್ರೆಸ್ಸೇ ಹಾಕಿ ಹೋಗಬೇಕು, ಇದನ್ನೇ ಮಾಡಬೇಕು, ಅದು ಮಾಡಬೇಕು, ಇಲ್ಲ ನಾನು ಅದು ಮಾಡೋದಿಲ್ಲ ಏನಾಗ್ತದೆ ಅಂತ ಕೇಳಿದರೆ ಅವ ಶೂದ್ರ. ಅವನಿಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತದೆ ಅಂತ. ಯಾರು ಗೊತ್ತಿದೆ ಅವರು ಬರೆದಿಟ್ಟಿದ್ದಾರೆ ಇಲ್ಲಿ ಹಾಕಬೇಡ ಅದನ್ನು, ಅರ್ಥ ಆಯ್ತಾ? ಸೊ ಅವನಿಗೆ ಗೊತ್ತಿಲ್ಲ ಜನ್ಮ. ಅವನು ಹುಟ್ಟುವಾಗ ಇದು ಮಾಡಿದರೆ ಕೂಡ ತೆಗೆದು ಬಾಯಿಗೆ ಇಡ್ತಾನೆ, ಯಾರು ಇಲ್ಲದಿದ್ದರೆ, ಹೌದಲ್ವಾ? ಮಲಮೂತ್ರ ಇದ್ದರೆ ಕೂಡ ಇಡ್ತಾನೆ. ಯಾವಾಗ ಮಲಗಬೇಕು ಗೊತ್ತಿಲ್ಲ, ಯಾವಾಗ ಹೇಳ್ಬೇಕು ಗೊತ್ತಿಲ್ಲ, ಯಾವುದನ್ನು ತಿನ್ನಬೇಕು ಗೊತ್ತಿಲ್ಲ, ಯಾವುದನ್ನು ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಇದು ಶೂದ್ರತ್ವ. ಓಕೆ, ಅದು ಒಂದು 12 ವರ್ಷ 13 ವರ್ಷದವರೆಗೆ ಶೂದ್ರ ಆತ. ಅದರ ನಂತರ ಆತ ಉಪನಯನ ಆಗುದು. ಅವನಿಗೆ ಉಪನಯನ ಅಂತ ಹೇಳಿ ಎಕ್ಸ್ಟ್ರಾ ಕಣ್ಣು, ಜ್ಞಾನದ ಕಣ್ಣು. ಅವನಿಗೆ ಹೇಳುದು ಏನು ಮಾಡಬೇಕು, ಯಾವಾಗ ಮಲಗಬೇಕು, ಯಾವಾಗ ಹೇಳ್ಬೇಕು, ಏನು ತಿನ್ಬೇಕು, ಏನು ತಿನ್ನಬಾರ್ದು. ಅವನು ಅದನ್ನು ಅಡಾಪ್ಟ್ ಮಾಡಿಕೊಂಡಾಗ ಆತ ದ್ವಿಜ ಆಗ್ತಾನೆ, 2ನೇ ಸಲ ಹುಡ್ತಾನೆ. ಓಕೆ, ಅದ ನಂತರ ಅವನದು ಬ್ರಹ್ಮ ಮಾರ್ಗ, ಯೂನಿವರ್ಸಿನ ಮಾರ್ಗ. ಯೂನಿವರ್ಸ್ ಹೇಗೆ ವರ್ಕ್ ಮಾಡ್ತದೆ, ಅದರೊಟ್ಟಿಗೆ ಕನೆಕ್ಟ್ ಆಗೋದು ಹೇಗೆ, ಅದರ ಎನರ್ಜಿಯನ್ನು ಕಿವಿ ಗಟ್ಟಿ ಮುಚ್ಚಿಕೊಂಡ್ರೆ ನಿಮಗೆ ಕೇಳ್ತದೆ ಒಳಗಿಂದ ಓಂ. ಒಂದು ನಿಶ್ಶಬ್ದ ಜಾಗಕ್ಕೆ ಹೋಗಿ ಓಂ, ಕಿವಿಯನ್ನು ಮುಚ್ಚಿಕೊಳ್ಳಿ, ಕೇಳ್ತದೆ ನಿಮಗೆ ಒಳಗಿಂದ ಕರೆಕ್ಟ್. ಗಟ್ಟಿ ಮುಚ್ಚಂತೆ. ಆ ಸೈಲೆನ್ಸ್ಗೆ ಒಂದು ವಾಯ್ಸ್ ಇದೆ, ಒಂದು ಗುಯ್ ಸೌಂಡ್ ಬರ್ತದೆ. ಅದಕ್ಕೆ ಗಾಯತಿ ಈಚೆ ತ್ರಾಯತಿ ಈಚೆ ಗಾಯತ್ರಿ ಅಂತ ಹೇಳುದು. ನಿರಂತರವಾಗಿ ಆಕೆ ಗಾಯನ ಮಾಡ್ತಾ ಇದ್ದಾಳೆ, ಹಾಗೆ ಪಾಲಿಸ್ತಾ ಇದ್ದಾಳೆ. ಒಂದು ವೇಳೆ ಆ ಗಾಯನ, ಆ ವಾಯ್ಸ್ ನಿಂತಾಗ, ಆ ಬಿಗ್ ಬ್ಯಾಂಗ್ ಇದ್ದ ಸೌಂಡ್ ಏನಿದೆ ಅದು ನಿಂತಾಗ ಬಿಗ್ ಕ್ರಂಚ್ ಸ್ಟಾರ್ಟ್ ಆಗ್ತದೆ. ಆ ಬಿಗ್ ಬ್ಯಾಂಗ್ನ ಸೌಂಡೇ ಅದನ್ನು ದೂರ್ತಾ ಉಂಟು. ಆಕೆ ನಿರಂತರ ಗಾಯತಿ ಜಾತ ನಿರಂತರವಾಗಿ ಆಕೆ ಪದ್ಯ ಹೇಳ್ತಾ ಇರೋ ಕಾರಣ, ಗಾಯನ ಮಾಡ್ತಾ ಇರೋ ಕಾರಣ ನಿಂತಿದೆ, ಹೌದಲ್ವಾ? ರುದ್ರ ನಿರಂತರವಾಗಿ ರೋಧಿಸ್ತಿರುವ ಕಾರಣ ರುದ್ರ. ಗಣಪತಿ ನಿರಂತರವಾಗಿ ಗಿಲ್ಲಿ ಇಡ್ತೋ ಕಾರಣ ಗಣಪತಿ. ಸಮ್ಮಾನಿತ ನಾನಾದೋಚ್ಚೈ ಸಾಟ್ಟಹಾಸ, ಆಕೆ ನಿರಂತರವಾಗಿ ಅಟ್ಟಹಾಸ ಮಾಡ್ತಿರೋ ಕಾರಣ ಅದು ಅಂತ ಹೇಳಿದೆ. ಬೇರೆ 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 ದೇವತೆಗಳನ್ನು ಏನು ಮಾಡಿದ್ದಾರೆ, ಎಲ್ಲ ಇದೆ ವೇದದಲ್ಲಿರೋದು ಖಾಲಿ ದೇವತೆಗಳು ಅಂತ ಹೇಳಿದೆ. ಪ್ರಕೃತಿ ಶಕ್ತಿಗಳು, ನೀರು, ಗಾಳಿ, ವಾಯು, ಇಂದ್ರ, ಅಗ್ನಿ, ಆಕಾಶ, ಸೂರ್ಯ, ಚಂದ್ರ, ಹೌದಲ್ವಾ? ಇದು ಮಾತ್ರ ದೇವತೆಗಳು. ದೇವರ ಬಗ್ಗೆ ಹೇಳುವುದಿಲ್ಲ ವೇದ. ದೇವತೆಗಳು, ಪ್ರಕೃತಿ ಶಕ್ತಿಗಳ ಬಗ್ಗೆ ಹೇಳ್ತದೆ. ಸೊ ಈ ನಿರಂತರವಾಗಿ ಆ ಒಂದು ಎನರ್ಜಿ, ಆ ಸೌಂಡ್ ಏನಿದೆ ಅದು ಇದನ್ನೆಲ್ಲ ನಡೆಸ್ತಾ ಇದೆ. ಆ ಸೌಂಡ್ ನಿಂತಾಗ ಇದು ಕೂಡ ನಮ್ಮ ಕಿವಿಯಲ್ಲಿ ಕೂಡ ಇದನ್ನು ಒತ್ತಿ ಹಿಡಿದಾಗ ಏನು ಕೇಳ್ತದೆ, ಡೈಲಿ ಬೆಳಿಗ್ಗೆ ಎದ್ದು ಒತ್ತಿ ಹಿಡಿಬೇಕು, ಸೌಂಡ್ ಕೇಳ್ತದೆ. ಯಾವಾಗ ಸೌಂಡ್ ನಿಂತಿತ್ತು ಅವತ್ತು ಸಾಯ್ತಾನೆ ಅಂತ ಹೇಳ್ತದೆ. ಆಕ್ಸಿಡೆಂಟ್ ಆಗಿ ಸತ್ತರೆ ಬೇರೆ ವಿಷಯ, ನ್ಯಾಚುರಲ್ ಡೆತ್ ಬರುವಾಗ ಇದು ನಿಲ್ತದೆ ಅಂತ. ಸೌಂಡ್ ಸ್ಲೋ ಆಗ್ತದೆ. ಸೊ ಆ ನಿರಂತರವಾಗಿ ಆ ಸೌಂಡ್ ಏನು ಬರ್ತದೆ, ಆ ಸೌಂಡ್ ಯೂನಿವರ್ಸಲ್ಲಿ ಕೂಡ ಇರುವುದೇ, ನಿಶ್ಶಬ್ದದಲ್ಲಿ ಕೂಡ ಇರುವುದೇ. ಒಂದು ಗಂಟೆ ಹೊಡೆದ್ರೆ ಬರುವುದು ಅದೇ ಸೌಂಡ್ ಲಾಸ್ಟಿಗೆ. ಸೊ ಆ ಬ್ರಹ್ಮಾಂಡದ ಏನು ವಾಯ್ಸ್ ಇದೆ, ಕೆಲವು ಗ್ರಹಗಳ ನಡುವಿನ ಸೌಂಡನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ, ಅಲ್ಲಿ ಕೂಡ ಅದೇ ಸೌಂಡ್ ಬರ್ತುಂಟು. ಸೊ ಆ ವಾಯ್ಸ್ನೊಟ್ಟಿಗೆ, ಆ ಸೌಂಡ್ನೊಟ್ಟಿಗೆ ನಾವು ಕೂಡ ಮಿಂಗಲ್ ಆಗೋದು. ಆ ಸೌಂಡ್ ಮಾಡಿದಾಗ ನಮ್ಮ ಎನರ್ಜಿ ಲೆವೆಲ್ ಮತ್ತು ಹೊರಗಿದ್ದು ಫ್ರೀಕ್ವೆನ್ಸಿ ಸೆಟ್ ಆಗ್ತದೆ. ಸೊ ಇದಕ್ಕೆ ಹಿಂದೂ, ಮುಸ್ಲಿಮ್, ಕ್ರೈಸ್ತ ಅಂತ ಏನಿಲ್ಲ, ಎಲ್ಲ ಜೀವಿಗಳಲ್ಲಿ ಇರೋದು ಅದೇ ಸೌಂಡು, ಬೇರೆ ಎಲ್ಲ ನಾವು ಮಾಡ್ಕೊಂಡದ್ದು ಹೊರಗಿಂದ. ಸೊ ಆ ಮೂಲಭೂತ ಏನೆಲ್ಲ ವಿಷಯ ಇದೆ ಇದನ್ನು ಹೇಳುವಂಥದ್ದು ಅಧ್ಯಾತ್ಮ. ಅರ್ಥ ಆಯ್ತಾ? ಸೊ ಇದನ್ನು ದ್ವಿಜ ಅಂತ ನಾನು ಏನು ಹೇಳಿದೆ, ಇದನ್ನೆಲ್ಲ ಕಲಿಸ್ತಾರೆ ಅಂತ. ಆಗ ಪಂಚಭೂತಗಳ ಇದು ಜನಿವಾರ ಆಗ್ತಾರೆ. ಏನಂತ ಹೇಳಿದರೆ, ಒಂದು ದೇವತೆಗಳಿಂದ, ದೇವಶಕ್ತಿಗಳು, ಅದರ ಋಣ ತೀರಿಸಲಿಕ್ಕೆ ಆಗೋದಿಲ್ಲ. ನೀರು, ಗಾಳಿ ಏನೆಲ್ಲ ನಮಗೆ ಫ್ರೀ ಸಿಕ್ಕಿದೆ. ಈಗ ನಮ್ಗೆ ಕೊರೋನಾ ಬಂದಾಗೆಲ್ಲ ಗೊತ್ತಾಗಿದೆ ಗಾಳಿ ಅಂದರೆ ಫ್ರೀ ಸಿಕ್ಕಿದಾಗ ಅದರ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಹೌದಲ್ವಾ? ಸೊ ಈ ದೇವತೆಗಳ ಋಣ ಉಂಟಲ್ವಾ, ಅದು ಯಾವತ್ತೂ ಕೂಡ ತೀರುವುದಿಲ್ಲ, ನಮಗೆ ತೀರಿಸಲಿಕ್ಕೆ ಆಗುದಿಲ್ಲ. ಆ ಋಣದ ಭಾರ ನಮ್ಮ ಹೆಗಲಲ್ಲಿ ಇದೆ. ಇನ್ನೊಂದು ಋಷಿಗಳ ಋಣ. ಋಷಿಗಳಂತ ಹೇಳಿದರೆ ಋಷಿಗಳಾಗಲಿ, ವಿಜ್ಞಾನಿಗಳಾಗಲಿ, ನಮಗೆ ಈಗ ನಾವು ಇಲ್ಲಿ ಕೂತಿದ್ದೇವೆ AC ಹಾಕಿ ಆರಾಮದಲ್ಲಿ, ನಮ್ಮ ಹತ್ರ ಕೋಟಿ ಇದ್ದರೆ ಕೂಡ ಯಾರೋ ಒಬ್ಬ ವಿಜ್ಞಾನಿ ಅವನ ಜೀವನವನ್ನು ಇನ್ವೆಸ್ಟ್ ಮಾಡಿ ಇದನ್ನು ಮಾಡಿದ್ರಿಂದ ನಾವು ಆರಾಮದಲ್ಲಿ ಕೂತಿದ್ದೇವೆ. ಇಲ್ಲದ್ರೆ ನಮ್ಗೆ AC ಇತ್ತಾ? ಇಲ್ಲ. ಅಥವಾ ಒಳ್ಳೆ ಬಟ್ಟೆ ಆಗಲಿ, ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ, ಕಂಫರ್ಟ್, ಮೊಬೈಲ್, ಇದು ಎಲ್ಲ ಯಾರೋ ಒಬ್ಬನ ಲೈಫ್ ಇನ್ವೆಸ್ಟ್ ಮಾಡಿರ್ತಾನೆ. ಅಥವಾ ನಾವು ಏನೆಲ್ಲ ಜ್ಞಾನ ಮಾತಾಡ್ತಿದ್ದೇವೆ ಎಲ್ಲ ಯಾರ ಮಾಡಿದ್ದಲ್ವ ಅವನ ಜೀವನ ಇನ್ವೆಸ್ಟ್ ಮಾಡಿ, ಹೌದಲ್ವಾ? ಅಥವಾ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಈ ಗಡ್ಡೆ ತಿನ್ಬೋದು, ಈ ಗಡ್ಡೆ ತಿನ್ನಬಾರ್ದು, ಎಷ್ಟು ಜನ ಅದರಿಂದ ಸತ್ತಿರ್ಬೋದು ತಿಂದೆಲ್ಲ. ಸೊ ಅವರ ನಾಲೆಜನ್ನು ನಾವು ಯೂಸ್ ಮಾಡಿ ಬದುಕ್ತಾ ಇದ್ದೇವೆ ಈಗ. ಸೊ ಅದು ಋಣ, ಅದು ಹೆಗಲ ಮೇಲೆ. ಇನ್ನೊಂದು ಪಿತೃಗಳ ಋಣ. ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ವಂಶಸ್ಥರು ಅವರು ಸರಿ ಇದ್ದದ್ರಿಂದ ನಾವು ಇಲ್ಲಿ ನಮ್ಗೆ ಫೇಸ್ಬುಕ್ ಅಲ್ಲಿ ಲೈಕ್ ಬರ್ತುಂಟು, ನಮ್ಗೆ ಅವ್ರು ಹೀಗೆ ಇರ್ತಿದ್ರೆ ನಾವು ಕೂಡ ಹೀಗೆ ಇರ್ತಿದ್ವಾ. ಸೊ ಅದು ಋಣ ಅಲ್ವಾ? ಈ ಮೂರು ಋಣ ಪ್ರತಿಯೊಬ್ಬನ ಹೆಗಲ ಮೇಲೆ ಇರ್ತದೆ.
ಅದನ್ನು ಅವನಿಗೆ ನೆನಪು ಮಾಡಲಿಕ್ಕೆ ಇದು ಜನಿವಾರ. ಇದು ಹೇಗೆ ಅಂತ ನೀವು ಕೇಳಿದರೆ, ಅದು ನೀನು ಹಾಗೆ ಹೇಗೆ ಹೇಳ್ತೀಯ ಅಂತ ಕೇಳಿದರೆ, ದೇವ ಕಾರ್ಯ ಮಾಡುವಾಗ ಲೆಫ್ಟಿಗೆ ಹಾಕ್ಬೇಕಂತ ಉಂಟು, ಪಿತೃ ಕಾರ್ಯ ಮಾಡುವಾಗ ರೈಟಿಗೆ ಹಾಕಿ ಅಂತ ಉಂಟು, ಋಷಿಗಳಿಗೆ ಗುರುಗಳಿಗೆ ಮಾಡುವಾಗ ಗುತ್ತಿಗೆಗೆ ನಿಮಿತ್ತ ರೀತಿ ಹಾಕಿ ಅಂತ ಉಂಟು. ಯಾಕೆ ಅದನ್ನು ಬದಲಾಯಿಸ್ತಾರೆ? ಇದು ಕಾರ್ಯ ಮಾಡ್ತಾ ಇದ್ದೇನೆ ಇದರದ್ದಂತ, ಹೌದಲ್ವಾ? ಸೊ ನೀವು ಜನಿವಾರ ಹಾಕದೇರಿ, ನಿಮ್ಮ ಹೆಗಲ ಮೇಲೆ ಇದೆ ಅದು 3 ಋಣ. ನಿಮ್ಮ ಹೆಗಲ ಮೇಲೂ ಇದೆಯಾ? ನನ್ನ ಹೆಗಲ ಮೇಲೆ ಅಲ್ಲ, ನಾನು ಶೆಟ್ಟಿ, ನನಗಿಲ್ಲ, ಬಟ್ ಅದು ಹೆಗಲ ಮೇಲೆ ಇದೆ ನಂದು. ಕಣ್ಣಿಗೆ ಕಾಣಬೇಕಾಗಿಲ್ಲ, ಕಣ್ಣಿಗೆ ಇದು ನೆನಪು ಮಾಡ್ಲಿಕ್ಕೆ ಇರುವಂತದ್ದು. ಎಲ್ಲರ ಹೆಗಲ ಮೇಲೆ ಇದೆ. ಮದುವೆ ಆದವರಿಗೆ 2 ಜನಿವಾರ ಆಗುದು, ಅದಕ್ಕೆ ಹೆಂಡತಿದ್ದು ಕೂಡ ಈ 3 ಋಣ ನನ್ನ ಮೇಲೆ ಅಂತ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧರ್ಮ ಕಾರ್ಯದಲ್ಲಿ ಮಾಡಲಿಕ್ಕೆ ನಾನು ನಿನಗೆ, ಅಂದರೆ ಆಗ ಇನ್ಕಮ್ ಇರಲಿಲ್ಲ ಹುಡುಗಿಯರಿಗೆ, ಅದಕ್ಕೆ ಅರ್ಥ ಅಂತೇಳಿ ಸಂಪತ್ತು ಏನು ಅದು ಕೂಡ ನನ್ನದು, ನಿನಗೆ ಅರ್ಧ ಪಾಲು. ಕಾಮ ಏನು ಬಯಕೆ ಇದೆ ಅದನ್ನು ಕೂಡ ನಿನ್ನ ಹತ್ರವೇ ನಾನು ತೀರಿಸ್ತೇನೆ. ಮುಳಿದ ಮೋಕ್ಷವನ್ನು ಇದಕ್ಕೆ ಸೇರಿಸುವುದಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಮೋಕ್ಷ ಮಾಡಿದ್ರೆ ನೀನೇ ಹೋಗ್ಬೇಕು, ಹೌದಲ್ವಾ? ಅದರಲ್ಲಿ ನಾನು ಅರ್ಧಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ 3 ಕಾರ್ಯವನ್ನು ನಾನು ಮಾಡ್ತೇನೆ ನಿನ್ನದು. ಸೊ ಹೀಗೆ ಬಂದದ್ದು. ಈಗ ನೀವು ಕೇಳಿದ ಕ್ವಶನ್ ಏನಂತ ಹೇಳಿದ್ರೆ, ಜಿರಳೆಗಳನ್ನೆಲ್ಲ ಕೊಂದ್ರೆ ಇದಾಗುದು. ಸೊ ಅಂಥದ್ದೆಲ್ಲ ನಮ್ಮಿಂದ ಆಗಿ ಹೋದ್ರೆ ಅದು ನೀವು ಮಾಡಿದ ಅದು ಪಾಪ ಲೆಸ್ ಆಗ್ತದೆ, ತಪ್ಪಾಗ್ತದೆ ಅಂತಲ್ಲ, ಅದರ ನೋವೇ. ಆ ಬ್ರಹ್ಮ ಕೀಟ ಜನನಿ, ಬ್ರಹ್ಮನನ್ನು ಮಾಡಿದಾಕೆ ಕೀಟವನ್ನು ಮಾಡಿದಾಕೆ. ನಿಮ್ಗೆ ಮಾತ್ರ ನೀವು ಮನುಷ್ಯರು ದೊಡ್ಡ ಜನರು ಅದೆಲ್ಲ ಚಿಕ್ಕದಂತ. ಆಕೆ ಒಂದು ಚಿಕ್ಕ ವೈರಸ್ ಮಾಡಬೇಕಾದ್ರೂ ನೀವು ಮೈಕ್ರೋ ಇದರಲ್ಲಿ ನೋಡಿ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ, ಹೌದಲ್ವಾ? ಸೊ ಆಕೆಗೆ ಲೈಫ್ ಈಸ್ ಲೈಫ್, ಹೌದಲ್ವಾ? ಜೀವನೇನು ಜೀವನ, ಅದು ಮನುಷ್ಯ ಆಗಲಿ ಏನೇ ಆಗಲಿ. ಬಟ್ ನೀವು ಹಾಗೆ ಮಾಡಿದರೆ ಮಾಡದೇ ಇರ್ಲಿಕ್ಕೂ ಆಗ್ತದೆ. ಇವನ್ ನಾನು ಮಾಡುವುದಿಲ್ಲ, ನನ್ನ ಒಟ್ಟಿಗಿದ್ದವ್ರಿಗೆ ಗೊತ್ತಿದೆ, ನಾನು ಸೊಳ್ಳೆಯನ್ನು ಕೊಲ್ಲುವುದಿಲ್ಲ, ಜಿರಳೆಯನ್ನು ಕೊಲ್ಲುವುದಿಲ್ಲ. ಈಗ ನನ್ನ ಫ್ಲ್ಯಾಟಲ್ಲಿ 2 ಜಿರಳೆ ಇದೆ. ನಾನು ಅದಕ್ಕೆ ಹೇಳಿದ್ದೇನೆ, ನೀವು ಕಾಮಿಡಿ ಅಂತ ಅನಿಸ್ಬೋದು, ಬಟ್ ನಾನು ಹೇಳಿದ್ದೇನೆ ಅದಕ್ಕೆ ಇಬ್ಬರೇ ಇರಬೇಕು, ನೀವು ಎಷ್ಟು ಮಕ್ಕಳು ಮಾಡಿದರೆ ಕೂಡ. ಫನ್ನಿ ಅಂತ ಅನಿಸ್ಬೋದು. ಆ ಫ್ಲ್ಯಾಟಲ್ಲಿ ಈಗ ನಾನು 3 ವರ್ಷದಿಂದ ಇದ್ದೇನೆ, 2 ಜಿರಳೆ ಇರ್ತದೆ. ನಾನು ಒಳಗೆ ಬರುವಾಗ ಮಾತ್ರ 2 ಜಿರಳೆ ಇರ್ತದೆ. ನಾನು ಒಳಗೆ ಬಂದ ನಂತರ ಅದು ಎಲ್ಲಿ ಹುಡುಕಿದ್ರು, ಎಷ್ಟು ಡೀಪ್ ಕ್ಲೀನಿಂಗ್ ಮಾಡಿಸಿದ್ರು ಕಾಣುದಿಲ್ಲ. ಅಂದ್ರೆ ಅದು ಹೊರಗೆ ಹೋಗ್ತದೆ ಏನು, ಎಲ್ಲ ಯೂನಿವರ್ಸಲ್ಲಿ ಕನೆಕ್ಟೆಡ್ ಆಗಿರ್ತೇವೆ ನಾವು. ಬಟ್ ಇಲ್ಲ, ಮಾಮೂಲಿ ಮನುಷ್ಯನಿಗೆ ನಿಮ್ಗೆ ಆದ್ರೆ ಅಂತೇಳಿ 5 ಯಜ್ಞಗಳನ್ನು ಮಾಡ್ಬೇಕಂತ ಉಂಟು. ಏನು, ಒಂದು ದೇವಯಜ್ಞ, ದೇವತೆಗಳಿಗೆ ನಾವು ಕೊಡಬೇಕು. ಏನು ಕೊಡಬೇಕು ಅಂತ ಕೇಳಿದರೆ, ಅಗ್ನಿಯಲ್ಲಿ ತುಪ್ಪ ಹಾಕಬೇಕು. ಅದು ಯಾವ ರೀತಿ ವರ್ಕ್ ಆಗ್ತದೆ, ಏನೋ ಒಂದು ವರ್ಕ್ ಆಗ್ತದೆ ಪ್ರಕೃತಿಯ ಮೇಲೆ. ಮನುಷ್ಯನನ್ನು ಸುಡುವಾಗ ಕೂಡ ವೇದದಲ್ಲಿ ಹೇಳ್ತದೆ, ಅವನ ದೇಹದ ಎಷ್ಟು ವೇಟ್ ಉಂಟು ಅಷ್ಟು ತುಪ್ಪ ಹಾಕಿ ಸುಡಬೇಕಂತ. ಬೇರೆ ಉತ್ತರ ಕ್ರಿಯೆ ಅದೆಲ್ಲ ಬಂದದ್ದು ಇದರಲ್ಲಿ, ನಿಮ್ಮ ಗರುಡ ಪುರಾಣದಲ್ಲಿ. ವೇದದಲ್ಲಿ ಏನಿಲ್ಲ, ಖಾಲಿ ಮಾಡೋದು. ಅವನು ಸತ್ತ, ಅವನಿಗೆ ಮದುವೆ ಆಗಿದ್ದರೆ, ಹೆಂಡತಿ ಇದ್ದರೆ ಅವನದು ವಿಧವೆ, ಅವನಿಗೆ ತಮ್ಮ ಇದ್ದರೆ ಅವನಿಗೆ ಮೊದಲು ಮದುವೆ ಮಾಡಬೇಕು, ಹೆಣ ಎತ್ತುವ ಮೊದಲು. ಹೆಂಡತಿ ಇದ್ದರೆ, ಈಗ ಮದುವೆ ಆದವ ಸತ್ತರೆ ಅವನ ತಮ್ಮ ಇರ್ತಾನಲ್ವಾ, ಇವನ ಹೆಣ ಎತ್ತುವ ಮೊದಲು ಅವನೊಟ್ಟಿಗೆ ಮದುವೆ ಮಾಡಿಸ್ಬೇಕು ಅವಳಿಗೆ. ಹೌದಾ? ಅದರ ನಂತರ ಹೆಣ ಎತ್ತಬೇಕಂತ ಉಂಟು. ಹೆಣ ಎತ್ತಿ ತಗೊಂಡೋಗಿ ಅವನ ಎಷ್ಟು ವೇಟ್ ಇದೆ ಅಷ್ಟು ತುಪ್ಪದಲ್ಲಿ ಸುಡ್ಬೇಕು, ಅಲ್ಲಿಗೆ ಮುಗೀತು. ಬೇರೆ ಯಾವ ಅಪರಕರ್ಮ ಎಲ್ಲ ಪುರಾಣದಲ್ಲಿ ಬಂದದ್ದು ಅಂತ ಹೇಳಿದ್ರೆ, ಅದು ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ, ನಾವು ತಿಳ್ಕೊಂಡಿದ್ದೇವೆ ವೇದ ಪಂಡಿತರೆಲ್ಲ ಇದಂತ. ಅವ್ರು ಭಯಂಕರ ಪ್ರಾಕ್ಟಿಕಲ್, ಅವರು ದೇವರನ್ನು ನಂಬುದಿಲ್ಲ, ಯಾವುದನ್ನಿಲ್ಲ. ಅಲ್ಲಿ ನಿಜವಾಗಿ ನೋಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ವೇದಜ್ಞ. ಸೊ ಅದರಲ್ಲಿ ಎಲ್ಲ ಈ ಸೀಕ್ರೆಟ್ ಅನ್ನೆಲ್ಲ ಹೇಳ್ತದೆ. ಸುಡ್ಬೇಕು, ಅಲ್ಲಿಗೆ ಮುಗೀತು ಅಂತ. ಎಷ್ಟು ಅಂತೇಳಿ ಅವನ ಬಾಡಿಯಿಂದ ಏನೆಲ್ಲ ಕೆಮಿಕಲ್ ಎಲ್ಲ ರಿಲೀಸ್ ಆಗ್ತದೆ, ಅದನ್ನು ಡಿಫ್ಯೂಸ್ ಮಾಡಲಿಕ್ಕೆ ತುಪ್ಪವನ್ನು ಹಾಕೋದು. ಸೊ ಹೋಮದಲ್ಲಿ ತುಪ್ಪ ಹಾಕಬೇಕು. ಕೊಡುವಾಗ ಈಗ ಹೇಳ್ತಾರೆ, ಇದಂ ಅಗ್ನಯೇ ಸ್ವಹ, ಇದಂ ಅಗ್ನಯೇ ಇದಂ ನಮ್ಮಮ. ನಮ್ಮಹ ಅಲ್ಲ, ನಮ್ಮಮ್ಮ ಅಂದ್ರೆ ಅಂತ ಹೇಳಿದ್ರೆ ಎಲ್ಲ ಕನ್ಸೆಪ್ಟ್ ಅದು. ಅದರ್ಥ ನಿಂಗೆ ಗೊತ್ತಿದೆ ಅಂತ ಕೇಳಬೇಡಿ, ವಿಷಯ ಅಷ್ಟು. ಏನಂತ ಹೇಳಿದ್ರೆ, ದೇವತೆಗಳ ಋಣ ತೀರಿಸಲಿಕ್ಕೆ ಆಗುದಿಲ್ಲ, ಬಟ್ ನಾವು ದೇವತೆಗಳಿಗೆ ಇಷ್ಟೇ ಮಾಡಲಿಕ್ಕೆ ಆಗುದು ನಮಗೆ. ಇದು ದೇವತೆಗಳಿಗೆ ಋಣಭಾರ ಇಲ್ಲ ಅಂತ ಹೇಳ್ತಾರೆ. ದೇವ ಅಂತ ಹೇಳಿದ್ರೆ ಕೊಡುವವ ಅಂತ. ನೀವು ಏನು ಕೊಡ್ತೀರಾ ಅದನ್ನು ಅವನು ವಾಪಸ್ ಡಬಲ್ ಮಾಡಿ ಕೊಡ್ತಾನೆ. ಅವನಿಗೆ ಋಣ ಇಲ್ಲ. ಹಾಗಾದ್ರೆ ನೀವೇನು ಕೊಡ್ತಾ ಇದ್ದೀರಾ ಅದನ್ನು ವಾಪಸ್ ಕೊಡ್ಬೇಕಲ್ವಾ? ಇದು ವಾಪಸ್ ಕೊಡಬೇಡ, ಇದು ನಂದಲ್ಲ, ಇದು ನಿನ್ನ ಪಾಲು, ಇದು ಇದಂ ನಮಮ, ಇದು ನಂದಲ್ಲ ಅಂತ ಕೊಡ್ಬೇಕಂತ. ಇಲ್ಲದ್ರೆ ಖಾಲಿ ಕೊಟ್ಟರೆ ಅವನು ನಿಮ್ಗೆ ವಾಪಸ್ ಕೊಡ್ಬೇಕು ಅದನ್ನು. ನಮಮ, ನಂದಲ್ಲ ಅಂತ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇವನೆಲ್ಲ ಇಷ್ಟು ಕೊಟ್ಟಿದ್ದಾನಲ್ವಾ, ಅದಕ್ಕೆ. ಇಂದ್ರನಿಗೆ ಆಗ್ಲಿ ಇದಂ ಅಗ್ನೆ ಇದಂ ನಮಮ, ಇದಂ ಸೂರ್ಯ ಇದಂ ನಮಮ. ಈ ಒಂದು ದೇವತೆಗಳಿಗೆ ಯಜ್ಞ ಹೇಳಿದ್ದಾರೆ, ದೇವ ಕಾರ್ಯ. ಋಷಿಗಳಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ಅವರ ಜ್ಞಾನವನ್ನು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು, ಅದನ್ನು ಬೇರೆಯವರಿಗೆ ಹಂಚಬೇಕು. ಇದೆಲ್ಲ ಋಷಿ ಯಜ್ಞ.
ನಂತರ ಪಿತೃಯಜ್ಞ, ಪಿತೃಗಳು ಬದುಕಿದ್ರೆ ಅವರ ಸೇವೆ ಮಾಡಬೇಕು, ಸತ್ತಿದ್ರೆ ಅವರಿಗೇನು ಕಾರ್ಯ ಇದೆ ಅದನ್ನು ಮಾಡಲೇಬೇಕು, ಅಥವಾ ಅವರ ಲೆಕ್ಕದಲ್ಲಿ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಏನಾದರೂ ಪಿತೃಯಜ್ಞ, ಪಿತೃಕಾರ್ಯ. ನಂತರ ನೃಯಜ್ಞ, ಹತ್ತಿರ ಇರುವ ಮನುಷ್ಯರಿಗೆ, ನರರಿಗೆ ಏನು ನಮ್ಮಿಂದ ಸಹಾಯ ಆಗ್ತದೆ ಅದನ್ನು ಮಾಡಬೇಕು. ಇನ್ನೊಂದು ಭೂತಯಜ್ಞ. ಭೂತ ಅಂತ ಹೇಳಿದ್ರೆ ಜೀವಿಗಳು, ಜೀವಿಗಳಿಗೆ ಮೀನಿಗೆ ಆಹಾರ ಹಾಕುದ, ಹಕ್ಕಿಗಳಿಗೆ ಆಹಾರ ಹಾಕುದ, ಅರ್ಥ ಆಯ್ತಲ್ವಾ, ಅಥವಾ ಇರುವೆಗೆ ಆಹಾರ ಹಾಕುದ, ಇದನ್ನೆಲ್ಲ ಮಾಡಬೇಕು. 5 ಯಜ್ಞ ಡೈಲಿ ಮಾಡಬೇಕು. ಇದನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಈ ಎಲ್ಲ ಚಿಕ್ಕ ಚಿಕ್ಕದು ಮಾಡಿದ್ದೆಲ್ಲ. ಅದು ಬಿಟ್ಟು ನೀವು ಯಾರೋ ಜ್ಯೋತಿಷಿ ಹೇಳಿದಂತೇಳಿ ಪಾರಿವಾಳಿಗಳಿಗೆ ಅಕ್ಕಿ ಮಾಡೋದು, ಒಳಗೆ ತಂದೂರಿ ಬೇಯಿಸ್ತಾ ಇದ್ರೆ ಇದರಿಂದ ಎಷ್ಟು ಪುಣ್ಯ ಬರ್ತದೆ ಅಷ್ಟು ಪಾಪ ಕೂಡ ಬರ್ತದೆ ಅಲ್ವಾ. ಇದರಿಂದ ಪುಣ್ಯ ಬರ್ತದೆ, ಪಾಪ ಪುಣ್ಯ ನಾವು ಲೆಕ್ಕ ಇಡುವವರಲ್ಲ, ಬಟ್ ಇದರಿಂದ ನೀವು ಪಾಪ ಪುಣ್ಯ ಬರ್ತದೆ ಅಂತ ನೀವು ತಿಳ್ಕೊಳ್ತೀರಾದ್ರೆ ಅಲ್ಲಿ ಒಳಗೆ ತಂದೂರಿ ಬೇಯಿಸ್ತಿರ್ತೀರಿ, ಇಲ್ಲಿ ಅಕ್ವೇರಿಯಂ ಮೀನಿಗೆ ಆಹಾರ ಹಾಕ್ತಿರ್ತೀರಿ, ಅಲ್ಲಿ ಒಳಗೆ 20 ಬಂಗಡೆ ಬೇಯ್ತಿರ್ತದೆ. ಸೊ ಇದು ಬ್ರಹ್ಮಚಾರ. ಸೊ ಹೇಗೆ ನಾವು ಕೊಲ್ಲುದು ಅಂತ ಹೇಳಿದ್ರೆ, ವಚನಕ್ಕೆ ಆಗಿ ಹೋದ್ರೆ ನೀವು ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡಬೇಕು, ಅಥವಾ ಏನಾದರೂ ಅನುಭವಿಸ್ಬೇಕು ಅಷ್ಟೇ. ಮತ್ತೆ ಅದ್ರ ಅರ್ಥ ನೀವು ಅದನ್ನು ನಿಮ್ಗೆ ಲೈಸೆನ್ಸ್ ಸಿಕ್ಕಿತ್ತಂತಲ್ಲ ಕೊಲ್ಬೇಕಂತ. ಇನ್ನು ಅದಕ್ಕೆ ಏನು ಇದು ಅಂತ ಹೇಳುದು, ಏನು ಸುಮ್ಮನೆ ವಾದ, ಅದು ಮುಗಿಲಿಕ್ಕಿಲ್ಲ. ಅದು ವಾದ ಹಾಗೆ ಆಗುದಿಲ್ವಾ, ಹೀಗೆ ಆಗುದಿಲ್ಲ, ಹೀಗೆ ಆಗುದಿಲ್ಲ, ನೀವು ಸಸ್ಯ ತಿನ್ನುವುದಿಲ್ಲ, ಸಸ್ಯಗಳಿಗೆ ಬ್ರೈನ್ ಇಲ್ಲ, ನೋವು, ಜೀವನ ಬೇರೆ, ಜೀವ ಬೇರೆ, ಇದು ಸೆನ್ಸೇಷನ್ ಬೇರೆ. ಈಗ ನನ್ನ ಉಗುರು ಜೀವ ಇದೆ, ಇದನ್ನು ನೀವು ಕಟ್ ಮಾಡಿ ತಿಂದ್ರೆ ನಂಗೇನು ಸಮಸ್ಯೆ? ನನ್ನ ಕೂದಲಿಲ್ಲ, ನನ್ನ ಗಡ್ಡ ಜೀವ ಅಲ್ವಾ, ಬೆಳೆತಿಲ್ವಾ? ನೀವು ಯಾರಾದ್ರೂ ಒಂದು ಪ್ರಾಣಿ ಬಂದು ಇದನ್ನು ಕಟ್ ಮಾಡಿ ತಿಂದ್ರೆ ನಂಗೇನು ಸಮಸ್ಯೆ? ಸೊ ಸಸ್ಯಗಳನ್ನು ಕಟ್ ಮಾಡಿ ತಿಂದ್ರೆ ಅದಕ್ಕೆ ನರವ್ಯೂಹ ಇರೋದ ಕಾರಣ, ಬ್ರೈನ್ ಇಲ್ಲದ ಕಾರಣ ಅದಕ್ಕೆ ನೋವಾಗುದಿಲ್ಲ. ಈಗ ಆಪರೇಷನ್ ಮಾಡುವಾಗ ನಮಗೆ ನೋವಾಗ್ತದಾ? ಸೊ ಅದನ್ನು ಕಟ್ ಮಾಡಿ ತಿಂದರೆ ಅದು ಪುನಃ ಬೆಳೆಯುತ್ತದೆ. ಸೊ ತಿನ್ಬೋದು, ಅದರರ್ಥ ಅದು ಅದಕ್ಕೆ ಜೀವ ಇಲ್ಲ ಅಂತಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ ನಮಗೆ. ಆ ಆಪ್ಷನ್ ಇರುವಾಗ ನೀವು ಇದನ್ನು ಕಟ್ ಮಾಡಿ ಅದಕ್ಕೆ ನೋವು ಕೊಟ್ಟು ಅದನ್ನು ಪುನಃ ನಿಮಗೆ ಜಾಯಿಂಟ್ ಮಾಡ್ಲಿಕ್ಕೆ ಆಗ್ತದಾ? ಸೊ ಅಷ್ಟೇ ವಿಷಯ ಇರುವುದು. ಅದನ್ನೆಲ್ಲ ತರ್ಕ ಮಾಡ್ತಾ ವಾದ ಮಾಡ್ತಾ ಇಲ್ಲ, ಅದು ಅರ್ಥ ಮಾಡಿಕೊಳ್ಳೋ ವಿಷಯ ಅದೆಲ್ಲ, ಹೌದಲ್ವ? ನನಗೆ ಇದೆಲ್ಲ ಇದೆ, ಯಾಕೆ ಸುಮ್ಮನೆ ಬೇರೆದಕ್ಕೆ ನೋವು ಮಾಡೋದು? ನನಗೆ ಸಾಕಲ್ವ ಇಷ್ಟು? ಇಲ್ಲ ಇದು ಸಸ್ಯ ಆಗಾದ್ರೆ ತೊಂದರೆ ಏನೇನಿಲ್ವಾ ಅಂತ ಕೇಳಿದರೆ, ಕ್ಯಾರೆಟ್ ತಿನ್ನಬಾರ್ದು, ಗಡ್ಡೆಗೆಣಸು ತಿನ್ನಬಾರ್ದು ಅಂತೆಲ್ಲ ಜೈನರಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ಒಂದು ಜೀವ, ಅದು ಇದೆ, ಅದರ ಲೈಫ್ ಮುಗಿಸುವುದು. ಅದರರ್ಥ ಅದನ್ನ ಪಾಪ ಬರ್ಬೋದು, ಬಟ್ ಅದನ್ನು ಅನುಭವಿಸ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲಲ್ಲ. ಅದರರ್ಥ ಇದರಿಂದ ಪಾಪ ಸಿಕ್ಕಿದ್ರೆ ಅದು ಸಿಗುದಿಲ್ಲ ಅಂತ ಅದನ್ನು ಕೂಡ ಮಾಡೋದಲ್ಲ, ಅದು ಅತಿ ಬುದ್ಧಿವಂತಿಕೆ. ನೀವು ಮೀನು ತಿನ್ನಲ್ವಾ? ನಾನೇನು ತಿನ್ನೋದಿಲ್ಲ, ನಾನ್ ವೆಜ್ ಏನು? ನಾನ್ ವೆಜ್ ಇಲ್ಲ, ಚಾ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಏನಿಲ್ಲ. ಓಕೆ, ಒಳ್ಳೆ ಹುಡುಗ. ಅದರರ್ಥ ತಿನ್ನುವವರು ಕೆಟ್ಟವರು ಅಂತಲ್ಲ, ಬಟ್ ಅವರಿಗೆ ಅಭ್ಯಾಸದಿಂದ ಬಂದು, ನಾನು ಅದೇನು ಹೇಳ್ತೇನೆ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತೇನೆ, ನಾನು ಹೇಳಿದಂತೆ ನೀವೇನು ಮಾಡಬೇಡಿ, ನಿಮ್ಗೆ ಇಷ್ಟ ಅದು ಬೇಡ ಅಂತ ಅನಿಸಿದ್ರೆ ಮಾತ್ರ ಮಾಡಿ. ನೀವು ಫೋರ್ಸಿಗೆ ಮಾಡಿದರೆ ಅದು ಅದರ ಬಗ್ಗೆ ಸೆಳೆತ ಜಾಸ್ತಿ ಇರ್ತದೆ. ಹಾಗೆ ಮಾಡಬಾರ್ದು, ಒಳಗಿಂದ ಬರಬೇಕು. ಅದಕ್ಕೆ ನಾನು ಹೇಳ್ತೇನೆ, ನೀವು ಮೊಟ್ಟೆ ತಿನ್ನಿ, ಆಗ ಅದು ಸ್ವಲ್ಪ ಚೇಂಜ್ ಆಗ್ತದೆ. ಎಲ್ಲ ಬಿಟ್ಟರೆ ಜೀವನ ನೀರಸ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಬೇರೆ, ಅವರು ಏನು ಟ್ರೆಡಿಷನಿಂದ ಬಂದು ಈ ರೀತಿ ವಾದ ಮಾಡಿ ಇದು ಮಾಡ್ತಾರಲ್ವಾ, ಅದು ದುಷ್ಟತನ. ಹೌದಲ್ವಾ? ಒಂದೇ ಪ್ರಶ್ನೆ ಕೇಳಿದಕ್ಕೆ ಈ ತರ ಆನ್ಸರ್ ಕೊಟ್ರಿ, ಇನ್ನು ಎಷ್ಟು ಪ್ರಶ್ನೆ ಕೇಳಿದ್ರೆ? ಹೌದಲ್ವಾ ಸರ್? ಈಗ ನೋಡಿ, ಈಗ ಮನುಷ್ಯನಿಗೆ ಎಲ್ಲರಿಗೆ ಕಾಮ ಇದೆ, ಸೊ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಮದುವೆ ಮಾಡಬೇಕು, ಅವರೊಟ್ಟಿಗೆ ಸೇರ್ಬೇಕು. ಸೊ ಅದು ಅದರರ್ಥ ನಿಮ್ಗೆ ಲೈಸೆನ್ಸ್ ಅಂತಲ್ಲ, ಅದೊಂದು ಕೊಟ್ಟದು ಇರ್ಲಿ ಅಂತ. ಅದನ್ನು ನೀವು ಲಾಜಿಕ್ ಇಟ್ಕೊಂಡು ಹಾಗಾದ್ರೆ ಬೇರೆಯವ್ರನ್ನ ರೇಪ್ ಮಾಡಿದ್ರೆ ತಪ್ಪ, ಅದು ನನ್ನ ಆಸೆ ಅಲ್ವಾ, ಈಗೆಲ್ಲ ಹೇಳಿದ್ರೆ ಅದಕ್ಕೂ ಅರ್ಥ ಇಲ್ಲ ಅದಕ್ಕೆ. ಸೊ ಅಷ್ಟೇ ವಿಷಯ. ನೀವು ಹೇಗೆ ಅಂದ್ರೆ ಅದು ಒಳಗಿಂದ ಬರ್ಬೇಕು ಸರ್. ಮೊಟ್ಟೆ ಒಳಗಿಂದ ಹೊಡೆದ್ರೆ ಒಂದು ಜೀವ, ಹೊರಗಿಂದ ಹೊಡೆದ್ರೆ ಆಮ್ಲೆಟ್. ಫೋರ್ಸ್ಫುಲ್ ಏನಾಗಬಾರ್ದು, ಒಳಗಿಂದ ಬರ್ಬೇಕು ಅಷ್ಟೇ. ಶ್ರೀನಾಥ್ ಶೆಟ್ಟರ್ಗೆ ಖುಷಿ ಇದು ಎಲ್ಲ ಆಯ್ತು, ಇದೆಲ್ಲ ನೀವು ಮಾಡಿದ್ರಿ. ಈಗ ನಮ್ಮ ಹುಲು ಮಾನವರನ್ನು ಬಳಸಲ್ಲ, ಮಾನವರು ನಾವೆಲ್ಲ ಗರುಡರು, ಆಕಾಶದಲ್ಲಿ ಹಾರ್ಲಿಕ್ಕೆ ಕೊಟ್ಟಿದ್ದವ್ರು ನಾವು. ಅದು ಏನಾಯ್ತು, ಒಂದು ಗರುಡನ ಮೊಟ್ಟೆ ಉಂಟಲ್ಲ ಕೆಳಗೆ ಬಿತ್ತು. ಯಾವುದು ಈ ಹೆಂಟೆ ಏನು ಹೇಳ್ತಾರೆ, ಕೋಳಿಗಳ ಒಟ್ಟಿಗೆ ಬಿದ್ದು ಅಲ್ಲೇ ಹೊಡೆದು ಅದು ಅಲ್ಲೇ ಕೋಳಿಯ ಮರಿಗಳ ಒಟ್ಟಿಗೆ ಬೆಳೆಯುತ್ತಾ ಬಂತು. ಸೊ ಕೋಳಿ ಮರಿಗಳೊಟ್ಟಿಗೆ ಬೆಳೆದ ಈ ಕೋಳಿ ಮರಿಗಳಿಗೆ ತಾಯಿ ಕೋಳಿ ಎಲ್ಲ ಹೇಳಿದೆ, ಜಾಗ್ರತೆ ಇರಬೇಕು, ಈ ಸೈಡಲ್ಲಿ ಮಾಡ್ತಾ ಇರುವಾಗ ಮುಂಗುಸಿ ಬರ್ತದೆ, ಇಲ್ಲಿ ಹಾವು ಬರ್ತದೆ, ಹಾರಬಾರ್ದು, ಇಲ್ಲಿ ಹಾರಬಾರ್ದು, ಜಾಗ್ರತೆ ಇರಬೇಕು, ನೋಡ್ಕೊಳ್ಬೇಕು, ಕೈಕಲ್ ಮುರಿತದೆ, ಮತ್ತೆ ತಿಪ್ಪೆ ಕೆದೆ ಕೂದು ಹೇಗೆ, ಅಲ್ಲಿ ಇದನ್ನೆಲ್ಲ ಎರೆಹುಳು ಎಲ್ಲ ಹುಡುಕೋದು ಹೇಗೆ, ಸೊ ಮೇಲಿಂದ ಗರುಡ ಬರ್ತದೆ, ಅದನ್ನು ನೋಡ್ಕೊಳ್ಬೇಕು, ಮಳೆ ಬಂದಾಗ ಹೇಗೆ ನಿಲ್ಬೇಕು ಎಲ್ಲ ಹೇಳಿಕೊಟ್ಟಿದ್ದೆ. ಅಥವಾ ಅದನ್ನೆಲ್ಲ ಫಾಲೋ ಮಾಡ್ತೈತೆ. ಸೊ ಗರುಡ ಕೂಡ ಅದನ್ನೆಲ್ಲ ಫಾಲೋ ಮಾಡ್ತಾ ಒಟ್ಟಿಗೆ ಇತ್ತು. ಒಂದು ದಿವಸ ಮೇಲಿನಿಂದ ಒಂದು ಗರುಡ ಬಂದು ಬಿತ್ತು, ಅರ್ಥ ಆಯ್ತಾ? ಬಿದ್ದು ನೋಡ್ತಾ ಈ ತಿರುಗಿ ನೋಡ್ತಿದ್ದೆ, ನಮ್ಮ ಪಾರ್ಟಿ ಇದ್ದಾನೆ ಇಲ್ಲಿ. ಓಕೆ, ಸೊ ಅದು ಕೇಳಿತಂತೆ, ಏನು ಸ್ಟೋರಿ ಮಾರೆ, ನೀನು ಯಾಕೆ ಇಲ್ಲಿದ್ದಿ?
ಅದಕ್ಕೆ ಹೇಳ್ತಂತೆ ಇದು ನಡುಗ್ತುಂಟು. ಹೀಗೆ ನೀನು ಯಾಕೆ ನಡುಗುದು ಮಾರೆ, ನೀನು ಕೋಳಿ ಅಲ್ಲ, ನೀನು ಗರುಡ. ಓ ಇಲ್ಲ ನಾನು ಕೋಳಿ. ಅಯ್ಯೋ ರಾಮ, ನಿನ್ಗೆ ಯಾಕೆ? ಇಲ್ಲೋ ನನಗೆ ಭಯ ಆಗ್ತುಂಟು. ನಿನ್ಗೆ ಯಾಕೆ ಭಯ ಗರುಡನದ್ದು? ನೀನು ಗರುಡ ಅಲ್ವಾ? ನೀನು ಮಳೆ ಬಂದರೆ ಕೂಡ ಭಯ ಪಡ್ಬೇಕಂತಿಲ್ಲ, ನೀನು ಮೋಡದ ಮೇಲೆ ಹಾರಬಹುದು. ನಿಂಗೆ ಈ ತಿಪ್ಪೆ ಗಿಪ್ಪೆ ಕೆದಕ್ಕಾಗುತ್ತೆ ಅಲ್ಲ, ಮೇಲಿಂದ ಒಂದು ರೌಂಡ್ ಹೊಡಿದ್ರೆ ಎಲ್ಲ ಕಾಣ್ತದೆ. ಓಕೆ, ಮತ್ತೆ ನಿಂಗೆ ಮಳೆ ಗಿಳೆ ಅದು ಕಾಗೆ ಮುಂಗುಸಿ ಏನು ಮಾಡುದಿಲ್ಲ ನಿನ್ನನ್ನು. ಇಲ್ಲೂ ನಡುಗ್ತು ಉಂಟು. ಸೊ ಇದಕ್ಕೆ ತಲೆಗೆಟ್ಟು ಹೋಯ್ತು ಗರುಡನಿಗೆ. ಇದನ್ನು ಎತ್ಕೊಂಡು ಹೋಯ್ತಂತೆ. ಇದು ಬೊಬ್ಬೆಡಿತು, ಅಯ್ಯೋ 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 ಅಂತ ತಗೊಂಡೋಗಿ ಮೇಲೆ ತಗೊಂಡೋಗಿ ಕೆಳಗೆ ಬಿಟ್ಟಿತ್ತು. ಸತ್ಯ ಅಂತ ಕೆಳಗೆ ಬರ್ತಾ ಸಬ್ ಕಾನ್ಸಿಯಸ್ ಮೈಂಡ್ ಓಪನ್ ಆಯ್ತು. ಒಮ್ಮೆ ರೆಕ್ಕೆ ಬಿಚ್ಚಿತ್ತು, ಸ್ಟಾರ್ಟ್ ಮಾಡಿತ್ತು ಹಾರ್ಲಿಕ್ಕೆ. ನೋಡ್ತಾ ಉಂಟು, ಅಯ್ಯೋ ರಾಮ, ನಾನು ಇಷ್ಟು ಸಮಯ ಈ ತಿಪ್ಪೆ ಕೆದಕ್ತಾ, ಇದಕ್ಕೆ ಎದರ್ತಾ ಅದಕ್ಕೆ ಎದರ್ತಾ, ಯಾರ ಮಾಟ ಮಾಡ್ತಾರ, ಯಾರ ಮಂತ್ರ ಮಾಡ್ತಾರ, ಯಾರ ಶನಿ ದೋಷ ಇದೆ, ರಾವು ನೋಡ್ತಾ ಇದ್ದಾನ, ಕೇತು ನೋಡ್ತಾ ಇದ್ದಾನ, ಅದು ಇದು ಮಳೆಗೆ ಅದಕ್ಕೆ ಇದಕ್ಕೆ ಎದರ್ತಾ ನಾನು ಈ ಕೋಳಿಗಳೊಟ್ಟಿಗೆ ಸೇರಿ ಬದುಕ್ತಿದ್ದೆ. ನಾನು ಗರುಡ ಆಕಾಶದಲ್ಲಿ ಹಾರ್ಲಿಕ್ಕೆ ಹುಟ್ಟಿದವ. ಅದನ್ನು ಹೇಳುದು. ಯಾವಾಗ ಅದು ಅರ್ಥ ಆಗ್ತದ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತ ಇಂಥವರೆಲ್ಲ ಹೇಳುವವರೆಲ್ಲ ಕೋಳಿಗಳು. ಆಗ ನೀವು ಹೇಳಬೇಕು, ಇದೆಲ್ಲ ಕೋಳಿಗಳ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ, ನಾನು ಗರುಡ ಆಕಾಶದಲ್ಲಿ ಹಾರ್ಲಿಕ್ಕೆ ಹುಟ್ಟಿದವ ಮೇಲೆ. ಓಕೆ, ಸೊ ನನಗೆ ಇದೆಲ್ಲ ಎಫೆಕ್ಟ್ ಆಗೋದಿಲ್ಲ, ನಾನು ಆಕೆಯ ಸಂತಾನ, ಆಕೆಯ ಅಂಶ. ಈ ಫೀಲಿಂಗ್ ಒಳಗಿಂದ ಬಂದಾಗ ನಿಮಗೆ ಇದೆಲ್ಲ ಬರುವುದಿಲ್ಲ, ಯಾವುದು ಕೂಡ. ಮಳೆಯೂ ಬರೋದಿಲ್ಲ, ಕಾಗೆಯೂ ಬರೋದಿಲ್ಲ, ಏನೂ ಬರೋದಿಲ್ಲ. ಸೊ ಆಟಿಟ್ಯೂಡ್ ಇರಬೇಕು ಮೇಲಿಂದ. ಅದನ್ನು ಮಾಡಲಿಕ್ಕೆ ಮಾಡಿದರೆ ಕೂಡ ಒಪ್ಪಿಕೊಳ್ಳುವುದಿಲ್ಲ ಜನರು. ಇಲ್ಲ ನಮಗೆ ದೋಸೆ ಇದೆ, ನಾನು ಕೋಳಿ. ಹಾಗೆ ಎತ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಕ್ಲಾಸಲ್ಲಿ. ಅಲ್ಲಿಂದ ಕೆಳಗೆ ಹಾಕಿದ್ರು ರೆಡಿ ಇಲ್ಲ ಅವರು. ರೆಡಿ ಇದ್ದವರಿಗೆ ಶ್ರವಣಾಯಾಪಿ ಬಹುಬಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹೋ ಯಂ ನ ವಿದ್ಯೋ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತ ಹೇಳ್ತದೆ. ಅಂತ ಹೇಳಿದರೆ ಈಗ ಕಲಿಯುಗದ ವಿಷಯಲ್ಲಿ ಎಲ್ಲರೂ ಹೇಳ್ತಾರಲ್ವ, ಕಲಿಯುಗ ಹೇಳುವವರು ಕಲಿಯುಗದವರು. ಅವರೇನು ಸಿದ್ಧಾಂತ ನಂಬಿದ್ದಾರ ಅವರು ಕೂಡ ಕಲಿಯುಗದವರೇ. ಸೊ ಎಲ್ಲರೂ ಕಲಿಯುಗದವರೇ. ಆದ್ದರಿಂದ ಏನು ಕಲಿಯುಗ ಅಂತ ಹೇಳ್ಬೇಕಂತಿಲ್ಲ. ಇದು ಕಲಿಯೋ ಯುಗ. ಯಾವ ಯುಗದಲ್ಲಿ ನಾವು ಏನು ಬದುಕ್ತಾ ಇದ್ದೇವೆ ಆ ಯುಗವನ್ನು ಯಾವತ್ತೂ ಕೂಡ ಕಾಲವನ್ನು ದೂಷಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಇದ್ದದ್ದು ನೀವೇ, ಇಲ್ಲಿ ಕೂಡ ಇರುವುದು ನೀವೇ. ನೀವು ಅಷ್ಟು ಒಳ್ಳೆಯವರಾಗಿದ್ರೆ ಅಲ್ಲಿಯೇ ಹೋಗ್ತಿದ್ದೀರಿ ನೀವು ಮೇಲೆ. ಇನ್ನು ಕೂಡ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ಕಲಿಯುಗದ ನರಮಾನವರೇ. ಸೊ ನೀವು ಒಳಗೆ ತಿಳ್ಕೊಂಡು ಖುಷಿಯಾಗಿರಿ. ಖುಷಿ ಎನ್ನುವುದು ಸಚ್ಚಿತ್ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಸಚ್ಚಿದಾನಂದ ಸ್ವರೂಪ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ನಿಮಗೆ ಯಾರಾದರೂ ನೀವು ಸತ್ಯವನ್ನು ಕೂಡ, ನೀವು ಸುಳ್ಳನ್ನು ಕೂಡ ಸತ್ಯ ಅಂತಲೇ ಹೇಳಬೇಕಾಗ್ತದೆ. ನೀವು ಸುಳ್ಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸತ್ಯಮೇವ ಜಯತೆ ಅಂತ ಹೇಳಿದ್ದು. ಸತ್ಯನ ಅಂತ ಹೇಳಿ ನೀವು ಸುಳ್ಳು ಹೇಳುವುದು ಅಂದ್ರಾಯ್ತಾ. ಸೊ ನಿಮ್ಮನ್ನು ಯಾರಾದರೂ ಹೇಳಿದರೆ ನೀನು ಅವ ದೊಡ್ಡ ಸುಳ್ಳ ಮಾರ ಅಂತ ಹೇಳಿದ್ರೆ, ಸುಳ್ಳು ಹೇಳುವ ಅಂತ ಹೇಳಿದ್ರೆ ಕೋಪ ಬರ್ತದೆ ನಿಮಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಏನಿದೆ ಅಲ್ಲ ಅದು ಸತ್ಯ. ನಿಮಗೆ ಒಂದು ಹೆಣದ ಥರ ಮಾಡ್ತಾನೆ ಅಂತ ಹೇಳಿದರೆ ಕೋಪ ಬರ್ತದೆ. ಯಾಕೆಂತೇಳಿ ನೀವು ಶವ ಅಲ್ಲ ನೀವು. ಅವನ ಮುಖ ನೋಡಿದೆ ಕನ್ನಡಿಯಲ್ಲಿ ಅಂತ ಹೇಳಿದ್ರೆ ನಮಗೆ ತುಂಬ ಡಿಪ್ರೆಸ್ ಆಗ್ತದೆ. ಯಾಕೆಂತೇಳಿ ನಾವು ಸುಂದರ, ಇದು ದೇಹ ನಮ್ಮ ಸರಿ ಇಲ್ಲ ಅಷ್ಟೇ, ನಾವು ಸುಂದರ ಅವರು. ಸೊ ಸತ್ಯಂ ಶಿವಂ ಸುಂದರಂ ಈಶ್ವರ ಅಂಶ ಜೀವ ಅವಿನಾಶಿ ಚೇತನ ಅಮಲ್ ಸಹಜ ಸುಖರಾಶಿ ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲ ಜೀವಿಗಳೊಳಗಿರುವುದು ನಾನು. ಬೀಜಮ್ಮಾಂ ಸರ್ವಭೂತಾನಾಂ, ನಾನು ಎಲ್ಲ ಜೀವಿಗಳ ಬೀಜ ನಾನು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಈ ಜೀವಲೋಕದಲ್ಲಿ ನನ್ನ ಅಂಶರೂಪಿ ನೀನು ಇದ್ದಿ. ಇದು ನಿಮಗೆ ಯಾವಾಗ ಒಳಗಿಂದ ಅರ್ಥ ಆಗ್ತದಾ ಕನೆಕ್ಟ್ ಆಗ್ತದೆ. ಪ್ರಶ್ನೆ ಬಂದೇ ಒಂದು ಕೊನೆಯದಾಗಿ, ಇದೆಲ್ಲವನ್ನೂ ಹೇಳಿದ್ದು ಮನುಷ್ಯರೇ ಅಲ್ವಾ? ಇದು ಯಾವುದು? ಇದು ನೀವೇನು ಹೇಳಿದ್ರಿ? ಎಲ್ಲರೂ ಕುರುಡರ ಊರಿಗೆ ಆನೆ ಬಂದದ್ದು. ಕುರುಡರ ಊರಿಗೆ ಆನೆ ಬಂತು. ಒಬ್ಬ ಹೋಗಿ ಹೊಟ್ಟೆ ಮುಟ್ಟಿದ, ಅವನ ಶಿಷ್ಯರಿಗೆ ಹೇಳಿದ ಆನೆ ಅಂತ ಹೇಳಿದರೆ ಬಂಡೆಕಲ್ಲಿನ ಥರ ಇದೆ. ಓಕೆ, ಮತ್ತೊಬ್ಬ ಹೋಗಿ ಬಾಲ ಮುಟ್ಟಿದ, ಆನೆ ಅಂತ ಹೇಳಿದರೆ ಹಾವಿನ ಥರ ಇದೆ. ಮತ್ತೊಬ್ಬ ಸೊಂಡಿಲು ಮುಟ್ಟಿದ, ಆನೆ ಅಂತ ಹೇಳಿದರೆ ಮರದ ಥರ ಇದೆ. ಒಬ್ಬ ಕಿವಿ ಮುಟ್ಟಿದ, ಆನೆ ಅಂತ ಹೇಳಿದ್ರೆ ಮರದ ಥರ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿದರು. ಅವರವರ ಶಿಷ್ಯರು ಅದನ್ನೊಂದು ಧರ್ಮ ಮಾಡಿಕೊಂಡ್ರು. ಅದರ ವಿರುದ್ಧ ಮಾತಾಡಿದವರ ಸನ್ಸೆಟ್ ಜುದಾ ಮಾಡಿದ್ರು. ಯಾರು ಕೂಡ, ಎಲ್ಲರೂ ಮುಟ್ಟಿದ್ದು ಸತ್ಯವೇ, ಆನೆಯನ್ನೇ ಮುಟ್ಟಿದ್ದು. ಆದರೆ ಯಾರು ಕೂಡ ಆನೆ ಹೇಗೆ ಅಂತ ಗೊತ್ತಿಲ್ಲ. ಈ ಇಷ್ಟು ಸ್ಟೋರಿ ಯಾರಿಗೆ ಅದು ಗೊತ್ತಿದೆ ಅವರು ವಾದ ಮಾಡಲಿಕ್ಕೆ ಹೋಗುವುದಿಲ್ಲ ಅದರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಅದೇ. ಅದನ್ನು ನಾವು ಬೇರೆ 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 ವಿಧಾನಗಳನ್ನು ಮಾಡಿಕೊಂಡದ್ದು. ಶಿವ ಅಂತ ಆ ಅಲ್ಟಿಮೇಟ್ ಇದನ್ನು ಶಿವ ಅಂತ ತಗೊಂಡ್ರು ಶೈವರು.
ವೈಷ್ಣವರು ವಿಷ್ಣು ಅಂತ ತಗೊಂಡ್ರು, ನಾರಾಯಣ ಅಂತ. ದೇವಿಯ ಭಕ್ತರು ಲಲಿತಾ ತ್ರಿಪುರ ಸುಂದರಿ ಅಂತ ತಗೊಂಡ್ರು. ಒಬ್ಬೊಬ್ಬರು ಒಂದವರು ಅದೇ ರಾಮನನ್ನ ಒಬ್ಬ ಈ ನಾರ್ತಲ್ಲಿ ಈಗ ಕೂಡ ರಾಜಾ ರಾಮಚಂದ್ರಕಿ ಜೈ ಅಂತ ಹೇಳುದು. ಒಬ್ಬ ಮನುಷ್ಯ ರಾಮ, ಅವನ ಹೈ ಲೆವೆಲ್ ನನ್ನ ಒಬ್ಬ ಮನುಷ್ಯ, ಚಿಕ್ಕ ವಿಷಯವದು. ಆ ಕಾಡಿನ ಮನುಷ್ಯರನ್ನೆಲ್ಲ ಇಟ್ಕೊಂಡು, ಕಣ್ಲು ದೊನ್ನೆ ಇಟ್ಕೊಂಡು, ಆ ಕಾಲದಲ್ಲಿ 1000 ಮದುವೆ ಆಗೋ ಅವಕಾಶ ಇದ್ದಾಗ ಕೂಡ ತನ್ನ ಹೆಂಡತಿಯನ್ನು ಹುಡ್ಕೊಂಡು ಅದಕ್ಕೋಸ್ಕರ ಬಿಜ್ಜು ಮಾಡಿಕೊಂಡು, ಆ 10 ತಲೆ ಇರುವ ರಾವಣನ, ಅಷ್ಟು ಬುದ್ಧಿವಂತ ಸ್ವಂತ ವಿಮಾನ ಇದ್ದವನನ್ನು, ಆ ಸ್ವರ್ಣಲಂಕೆಯನ್ನು ಅವನನ್ನು ಕೊಂದು ಜಯಿಸಿ, ಚಿಕ್ಕ ವಿಷಯವ? ಆಗ ಮನುಷ್ಯನ ಏನು ವೀಕ್ನೆಸ್ ಇದೆ ಅದನ್ನೆಲ್ಲ ಮೀರಿದವ ಅವ ಮನುಷ್ಯ ಅಲ್ಲ. ಹಾಗಾದರೆ ಅವನಿಗೆ ದೈವತ್ವ ಕೊಟ್ಟರು. ದೈವತ್ವ ಕೊಡುವಾಗ ಏನು ಉಪನಿಷತ್ತಲ್ಲಿ ವೇದದಲ್ಲಿ ಏನೆಲ್ಲ ವಿಷಯಗಳಿದೆ ಅದಕ್ಕೆ ಅದನ್ನು ಅಸೆಂಬಲ್ ಮಾಡಿದರು. ಹೇಗೆ ಅಂತ ಕೇಳಿದರೆ, ದಶರಥ 10 ಇಂದ್ರಿಯಗಳಿಂದ ಇರುವ ಈ ದೇಹ, ಅವನಿಗೆ ಸತ್ವ ರಜ ತಮಗುಣ ಅಹಲ್ಯ ಕೈಕೇಯಿ ಸುಮಿತ್ರೆ ಈ 3 ಹೆಂಡತಿಯರು. ನಮಗೆ ಯಾವಾಗ ನೋಡಿದ್ರು ಸತ್ವಗುಣ ರಜೋಗುಣದ ಮೇಲೆ ಆಸಕ್ತಿ ಇಲ್ಲ, ತಮಗುಣದ ಮೇಲೆ ಆಸಕ್ತಿ ಜಾಸ್ತಿ. ಹಾಗೆ ಅವನಿಗೆ ಕೈಕೇಯ ಮೇಲೆ ಆಸಕ್ತಿ. ಆ ಕೈಕೇಯನ್ನ ಮಂತಾರೆ ಮನಸ್ಸು ಕೆಡಿಸ್ತಾಳೆ. ಆಯ್ತಾ? ಯಾವ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಮಕ್ಕಳಿಗೆ ಯಾರು ಧರ್ಮ ರೂಪಿಯಾದ ಆತ್ಮತತ್ವ ಇತ್ತ ಅವನಿಗೆ ಪಟ್ಟಾಭಿಷೇಕ ಬದಲು ಅವನನ್ನು ಹೊರಗೆ ಕಳಿಸಿ ಮಂತರೆಯ ಮಾತು ಕೇಳಿ ಕೈಕೇಯನ್ನು ಇಟ್ಕೊಂಡ ಒಳಗೆ. ಸೊ ಅಲ್ಲಿಂದ ಆತ ಕಿಷ್ಕಿಂದೆಗೆ ಹೋಗ್ತಾನೆ. ಇಲ್ಲಿ ಕಿಷ್ಕಿಂದೆ ಅಂತ ಹೇಳಿದ್ರೆ ಇಕ್ಕಟ್ಟಾದ ಜಾಗ, ಸುಗ್ರೀವ ರಾಜ, ಅದರ ಗ್ರೀವ ಅಂತ ಹೇಳಿದ್ರೆ ಕುತ್ತಿಗೆ. ಅವ ಆಳ್ತಿದ್ದ. ಅವನ ಮಂತ್ರಿ ಮುಖ್ಯ ಪ್ರಾಣ ಹನುಮಂತ. ಮುಖ್ಯ ಪ್ರಾಣಿ ವಾಯುವಿನ ಮೂಲಕ ಆ ಶಕ್ತಿಯನ್ನ ಮೀಟಾಗಿ ಅಲ್ಲಿಂದ ಆ ಶಕ್ತಿಯನ್ನು ಮತ್ತು ಶಿವನನ್ನ ಆತ್ಮ ಮತ್ತು ಪರಮಾತ್ಮತ್ವವನ್ನು ಜಾಯಿಂಟ್ ಮಾಡುದು. ಇದಕ್ಕೆ ಸುಂದರಕಾಂಡ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಸಿಂಬಾಲಿಕ್ ಆಗಿ ಅದಕ್ಕೆ ಆರೋಪ ಮಾಡಿ ಆ ಸಿಂಬಾಲಿಕ್ ಆಗಿ ಬರ್ದದ್ದು ರಾಮಾಯಣ. ಬರೆಯುವಾಗ ಆಲ್ರೆಡಿ ಆ ಪಾತ್ರ ಭೂಮಿಯಲ್ಲಿ ಇತ್ತು. ಆದ್ರಿಂದ ನಾವು ಹೇಳ್ತೇವೆ ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಸೀತೆ ಬಂದಿದ್ದ. ಯಾರೊಬ್ಬ ಕೂತು ಬರೆದ್ರೆ ಎಲ್ಲ ಗುಹೆಯಲ್ಲಿ ಕೂತು ಬರೆದ್ರೆ ನಾವು ಹೇಳ್ತೇವೆ. ಇಲ್ಲಿ ಈಗ ಇಷ್ಟೆಲ್ಲ ಇಂಟರ್ನೆಟ್ ಯುಗ ಇರುವಾಗ ಯಾರೋ ಒಂದು ಕತೆ ಬರೆದ್ರೆ ನಾವು ಹೇಳ್ತೇವೆ ಇಲ್ಲಿ ರಿಚರ್ಡ್ ಬಂದಿದ್ದ, ಇಲ್ಲಿ ಫ್ರಾನ್ಸಿಸ್ ಬಂದಿದ್ದ ಅಂತ. ಬಂದಿದ್ರೆ ಹೇಳುದಲ್ವಾ? ಸೊ ಕೆಲವರೆಲ್ಲ ಕೇಳ್ತಾರೆ ರಾಮದೇವರಾಗಿ, ರಾಮರಾಜನೇ ರಾಮಾಯಣದಲ್ಲಿರುವ ರಾಮದೇವ. ಕೃಷ್ಣರ ವಿಶಿಷ್ಟವಾದ ವ್ಯಕ್ತಿತ್ವ, ಅದ್ಭುತ ವ್ಯಕ್ತಿತ್ವ ಕೃಷ್ಣನಂದು. ಬಟ್ ಭಾಗವತದಲ್ಲಿರುವ ಕೃಷ್ಣದೇವರು ಅದು ವ್ಯಕ್ತಿತ್ವ ವಿಶಿಷ್ಟವಾದ. ಸೊ ಎಲ್ಲವೂ ಅದೇ ಕಾರಣ, ಆದ ಕಾರಣ ಅದು ಕೂಡ ಅದೇ ಅಲ್ವಾ? ಸೊ ರಾಮದೇವರ ಅವರ ದೇವರ, ನೀನು ಕೂಡ ದೇವರೇ, ಬಟ್ ನಿಂಗೆ ಗೊತ್ತಿಲ್ಲ. ಕೃಷ್ಣ ಅದನ್ನೇ ಹೇಳುದು. ನಾನು ಮತ್ತು ನೀನು, ನಾನು ಇದನ್ನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕಿಗೆ ಹೇಳಿ, ಇಕ್ಷ್ವಾಕಿನಿಂದ ನಿನ್ನ ವಂಶದಲ್ಲಿ ಬಂತು. ಆಗ ಅರ್ಜುನ ಹೇಳ್ತಾನೆ, ಅರ್ಜುನನಿಗೆ ಒಂದು ಆಗ 75 ಕೃಷ್ಣನಿಗೆ ಒಂದು 75 ಆ ಒಂದು ಸಮ ಏಜಿನವರು. ಸೊ ಅರ್ಜುನ ಕೇಳ್ತಾನೆ, ನೀನು ಮತ್ತು ನಾನು ಒಂದೇ ಏಜಿನವರು, ನೀನು ಸೂರ್ಯನಿಗೆ ಹೇಗೆ ಹೇಳಿದ್ದು? ಆಗ ಕೃಷ್ಣ ಹೇಳ್ತಾನೆ, ನೀನು ಮತ್ತು ನಾನು ಯಾವತ್ತೂ ಕೂಡ ಇರಲಿಲ್ಲ ಅಂತ ಇಲ್ಲ, ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ, ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಅದಕ್ಕೆ ಅವರಿಗೆ ಅವತಾರ ಅಂತ ಹೇಳುದು. ನಾವು ತಿಳ್ಕೊಳ್ಳೋದು ಅವತಾರ ಅಂತ ಹೇಳಿ ಮೇಲಿಂದ ಇಳಿದು ಬಂದವರಂತ. ಮೇಲಿಂದ ಅಲ್ಲ, ಒಳಗೆ ಇಳಿಯುದು. ನೀವು ಬೀಟಾ ಸೆಲ್ ಇದು ವೇವ್ಸಿಂದ ನೀವು ಆಲ್ಫಾಕ್ಕೆ, ತೀಟಕ್ಕೆ, ಡೆಲ್ಟಕ್ಕೆ, ಗಾಮಕ್ಕೆ ಇಳಿತ ನೀವು ಅದನ್ನು ಟಚ್ ಮಾಡ್ತೀರಿ. ನಾವು ಅದರಲ್ಲೆಲ್ಲ ಹೇಳ್ತೇವೆ ನೋಡಿ, ಇದು ಐಚ್ಛಿಕ ಮತ್ತು ಅನೈಚ್ಛಿಕ ಅಂತ ಇರ್ತದೆ. ಐಚ್ಛಿಕವಾದದ್ದು ನಾವು ಕಾನ್ಸಿಯಸ್ಲಿ ಮಾಡುವಂಥದ್ದು, ಅನೈಚ್ಛಿಕವಾದದ್ದು ಸಬ್ ಕಾನ್ಸಿಯಸ್ಗೆ, ನಿಮ್ಮೊಳಗಿನ ಆತ್ಮಕ್ಕೆ, ಸಬ್ ಕಾನ್ಸಿಯಸ್ ಮೈಂಡ್ಗೆ, ಯೂನಿವರ್ಸಲ್ ಕಾನ್ಸಿಯಸ್ಗೆ, ದೇವರಿಗೆ ಸಂಬಂಧಪಟ್ಟದ್ದು. ನೀವು ಯಾವಾಗ ನಿಮ್ಮನ್ನು ಹಿಪ್ನೋಸಿಸ್ಗೆ ಮಾಡ್ತೀರಾ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ, ನಿಮ್ಮ ಕೈ ಈಗ ಇದ್ದ ತನ್ನಷ್ಟಕ್ಕೆ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನೀವು ಎತ್ತೇ ಅಲ್ಲ, ಅದಕ್ಕೆ ನೀವು ಸರೆಂಡರ್ ಆಗ್ತಾ ಇದ್ದೀರಿ. ಅದು ನಿಮ್ಮ ಮಾಡಿಸ್ತುಂಟು. ಯಾವಾಗ ನೀವು ಅದರೊಟ್ಟಿಗೆ ಕನೆಕ್ಟ್ ಆಗ್ತೀರಾ, ನಿಮ್ಮ ದೇಹದ ಎಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ, ನಿಮಗೆ ಬೇಕಾದದ್ದೆಲ್ಲ ಸಿಗ್ತದೆ. ಇದು ಮ್ಯಾನಿಫೆಸ್ಟೇಷನ್ ಸಿಸ್ಟಮ್. ಬಟ್ ನೀವು ಅದಕ್ಕೆ ಅಲೌಡ್ ಮಾಡಬೇಕು. ನೀವು ಕಾನ್ಸಿಯಸ್ಲಿ ಮಾಡ್ತಾ ಇದ್ದರೆ ಕಾನ್ಸಿಯಸ್ ಬರ್ತದೆ. ನೀವು 1000 ವರ್ಷ ತಪಸ್ಸು ಮಾಡಿದ್ರು ನಿಮಗೆ ಅದರೊಟ್ಟಿಗೆ ಕನೆಕ್ಟ್ ಆಗೋದಿಲ್ಲ. ನೀವು ಹೊರಗೆ ತೋರಿಸ್ಬೋದು, ಭಸ್ಮ ಹಾಕಿ, ಮಾಲೆ ಹಾಕಿ, ಹೌದಲ್ವಾ? ಸೊ ಇಷ್ಟು ಸ್ಟೋರಿ. ಅಧ್ಯಾತ್ಮ ಅಂತೇಳಿ ತುಂಬ ಸಿಂಪಲ್, ಜೀವನ ತುಂಬ ಸಿಂಪಲ್. ಯಾರಿಗೆಲ್ಲ ಆತ್ಮ ಇದೆ ಎಲ್ಲರಿಗೆ ಅಧ್ಯಾತ್ಮ ಬೇಕು. ಭಸ್ಮ ಹಾಕಿದವರಿಗೆ ಮಾತ್ರ ಅಲ್ಲ, ಜನವರಿ ಹಾಕಿದವರಿಗೆ ಮಾತ್ರ ಅಲ್ಲ ಅಷ್ಟೇ. ಸೊ ಶ್ರೀನಾಥ್ ಶೆಟ್ಟಿ ಅವ್ರ ಜೊತೆಗೆ ಮಾತಾಡ್ತಾ ಪ್ರಶ್ನೆಗಳೇ ಮರ್ತು ಹೋಗಿರುವಂಥ ಸೆಷನ್ ಇದು. ಪ್ರಶ್ನೆಗಳು ಬರೋಕ್ಕಿಂತ ಮುಂಚೆನೇ ಉತ್ತರಗಳು ಸಿಕ್ಕಿರುವಂಥ ಸೆಷನ್ ಇದು. ಭಾಳ ಚೆನ್ನಾಗಿತ್ತು, ಭಾಳ ವಿಶೇಷವಾಗಿತ್ತು. ಅವರ ಹೇಳಿರುವಂಥ ಇಷ್ಟೂ ಒಂದು 2 ಗಂಟೆ 2.5 ಗಂಟೆ ಹೇಳಿರುವಂಥ ಅದ್ರ ಒಳಗಡೆ ಆಳದಲ್ಲಿ ಏನಿದೆ ಅನ್ನೋದು ನಮ್ಮೆಲ್ರಿಗೂ ಒಂದು ಹಂತಕ್ಕೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಓಕೆ, ಅದನ್ನು ನಾವು ಅದನ್ನ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅರ್ಥ ಅಂತೂ ಆಗಿದೆ. ಅರ್ಥ ಆದ್ರೆ ಸಾಕು, ಏನ್ ಮಾಡ್ಲಿಕ್ಕಿಲ್ಲ, ಏನ್ ಮಾಡೋದಿರ್ಬೇಕಷ್ಟೇ.
ಉಳಿದ ಎಲ್ಲ ಪ್ರೊಸೀಜರ್ ಏನೆಲ್ಲ ಇದೆ ಸರ್, ಏನು ಜಪ ತಪ ಜ್ಞಾನ ಇದೆಲ್ಲ ಅದು ನಾನು ಹೇಳಿದೆ, ಇದೊಂದು ಅಭ್ಯಾಸ ಅಷ್ಟೇ, ಮನಸ್ಸಿಗೆ ಅಭ್ಯಾಸ ಆಗಿರ್ತದೆ. ನೀವು ಒಂದು ಇಲ್ಲಿ ಫೋಟೋ ಹಾಕಿದ್ರೆ ದೊಡ್ಡದು, ಅದೊಂದು 2 ತಿಂಗಳು 3 ತಿಂಗಳು ಆಗಿದ್ದೆ, ಒಮ್ಮೆ ತೆಗೆದಾಗ ಬೋರ್ ಕಾಣ್ತದೆ. ಹಾಗೆ ನಮಗೆ ಒಂದು 20 ದೇವಸ್ಥಾನಕ್ಕೆ 50 ಪೂಜೆ ಮಾಡಲಿಲ್ಲ, ಇಷ್ಟೇ. ನೀವು ಮಾಡ್ಲಿಕ್ಕೆ ಏನಿಲ್ಲ, ಎಲ್ಲ ನಿಮ್ಮ ಹತ್ರ ಇದೆ. ಬಟ್ ಇದೆಲ್ಲ ಮಾಡಿದೆ ಯಾಕಂತೇಳಿ ನಿಮಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ. ನಾನು ಏನೋ ಮಾಡಿದೆ, ಇಲ್ಲದೆ ನಾನು ಏನು ಮಾಡಲಿಲ್ಲ, ಕಾಲು ತಿಂತಿದ್ದೇನೆ, ಮಲಗ್ತಿದ್ದೇನೆ, ಹೇಳ್ತಿದ್ದೇನೆ, ಕರೆಕ್ಟ್ ಅಷ್ಟೇ. ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ನಮ್ಮ ಇವತ್ತಿನ ತುಂಬ ವಿಶೇಷವಾದ ಅತಿಥಿ, ಪ್ರೀತಿ ಅತಿಥಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಧನ್ಯವಾದ. ಸೋ ನೈಸ್ ಆಫ್ ಯು. ನೀವು ಕೂಡ ತುಂಬ ಮಿಂಗಲ್ ಆಗ್ತೀರಿ, ಖುಷಿ ಆಗ್ತದೆ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಂಗೆ ಓವರ್ ಆಕ್ಟಿಂಗ್ ಮಾಡೋರು ಅನ್ಕೊಂಡ್ರೆ ಭಾರಿ ಇಷ್ಟ ಇಲ್ಲ, ಸ್ವಲ್ಪ ಕೂಡ ತುಂಬಾ ಸೀರಿಯಸ್ ಇದ್ದವ್ರ ಹತ್ರ ಇಲ್ಲ, ನಂಗೆ ಇಷ್ಟ ಆಗುದಿಲ್ಲ. ಖುಷಿಯಾಗಿರ್ಬೇಕಷ್ಟೇ ಅಷ್ಟೇ. ನಾನು ಏನು ಹೇಗಿದ್ದೀನೋ ಹಾಗೆ ಇದ್ದೆ, ಯಾವಾಗಲೂ ಹಾಗೆ ಇರ್ತೀನಿ. ಇವತ್ತು ನಾನು ಪ್ರಶ್ನೆಗಳು ಕೇಳ್ಬೇಕು ಅನಿಸ್ಲಿಲ್ಲ, ಅದು ಪ್ರಶ್ನೆಗಳು ತುಂಬ ಕಡಿಮೆ ಕೇಳಿದೆ. ಬಟ್ ಈ ಒಂದು ಕಡಲ ತಡಿಯ ಈ ವ್ಯಕ್ತಿ ಮೂಲಕ ಬರ್ತಿರುವಂಥ ಈ ಒಂದು ವಿಚಾರಗಳು, ಇದನ್ನ ದಯವಿಟ್ಟು ಇದನ್ನ ಶೇರ್ ಮಾಡಿ. ಯಾಕೆಂತಂದ್ರೆ ಇದು ಬಹುಶಃ ರೀಚ್ ಆಗ್ಬೇಕು ಎಲ್ರಿಗೂ ಕೂಡ. ನಮ್ಮಲ್ಲಿ ರೀಚ್ ಆಗುದು ರೀಚ್ ಆಗ್ತದೆ, ಯಾರಿಗೆ ರೀಚ್ ಆಗ್ಬೇಕು ಅವರಿಗೆ ರೀಚ್ ಆಗ್ತದೆ, ಏನ್ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂದ್ರೆ ನಾನು ಹೇಳಿದಲ್ಲ, ಉಪೇಂದ್ರ ಅವರು ಒಂದು ಮಾತು ಹೇಳಿದ್ರು, ಸರಿನಾ ನೀ ಕೇಳಿದ್ದು ಸರಿನಾ ಅಂತ. ಸರಿ ಒಂದು ಪದ್ಯ ಬರ್ತದೆ, ನಂಗೆ ಗೊತ್ತಿಲ್ಲ ಅಷ್ಟು. ಸರಿನಾ ನೀ ಕೇಳಿದ್ದು ಸರಿನಾ ಅಂತ ಹೇಳಿದ್ರೆ, ನಾನು ಹೇಳಿದ್ ಸರಿಯಾ ಅಂತ ಕೇಳ್ತಾ ಇಲ್ಲ ಅವರು, ನೀನು ಕೇಳಿದ್ದು ಸರಿ. ನಾನೇನು ಹೇಳ್ತಾ ಇಲ್ಲ, ಇಲ್ಲಿಂದ ಬಂದ ಸ್ಟೋರಿಯನ್ನು ಹೇಳ್ತಿದ್ದೇನೆ, ಅಲ್ಲಿ ಇದ್ದದ್ದು ಆಲ್ರೆಡಿ, ನಾನೇನು ಹೊಸತು ಹೇಳ್ತಾ ಇಲ್ಲ. ಬಟ್ ನೀನು ಕೇಳಿದ್ ಸರಿಯಾ ಅಂತ ನಿನ್ಗೆ ಅರ್ಥ ಆಗ್ಬೇಕು. ಡಿಸ್ಟರ್ಬ್ ಮಾಡಿದೆ, ಸಾರಿ. ನಿಮ್ಮ ಡಿಸ್ಟರ್ಬ್ ಏನಿಲ್ಲ, ಇದು ಕೂಡ ಒಳ್ಳೆ ವಿಚಾರ. ಸೊ ಅಷ್ಟೇ, ನಾನು ಇದಕ್ಕೆ ಒಂದು ವೈಂಡ್ ಅಪ್ ಅಂತಾರಲ್ಲ, ಅದನ್ನೇನು ಕೊಡಕ್ ಹೋಗಲ್ಲ. ಸೊ ಮತ್ತೊಂದ್ಸಲ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇನ್ನೊಂದ್ಸಲ ಮತ್ತೆ ಸಿಗೋಣ, ಬನ್ನಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮ ಕ್ಲಾಸಿಗೆ ಕೂಡ ಖಂಡಿತ ಒಂದ್ಸಲ ಬರ್ತೀನಿ. ನೀವು ಬಿಸಿ ಇರ್ತೀರಲ್ಲ, ಬಿಸಿ ಇದ್ರೆ ಆಗೋದಿಲ್ಲ. ಇಲ್ಲ, ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್ ಅಂಡ್ ಇಟ್ಸ್ ವೆರಿ ರಿಲೆವೆಂಟ್. ಕ್ಲಾಸ್ ಅಲ್ಲಿ ಏನಂತ ಹೇಳಿದ್ರೆ ಡೀಪ್ ಅಲ್ಲಿ ಮೈಂಡ್ ಮೇಲೆ, ಎನರ್ಜಿ ಲೆವೆಲ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತೇವೆ. ಸೊ ಅದೊಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಮತ್ತೆ ಅದು ಮೈಂಡ್ ಒಪ್ಪಿಕೊಳ್ತಾ ಹೋಗ್ತದೆ. ಅದನ್ನ ನಾವು ಬಾಯಲ್ಲಿ ಹೇಳುವಾಗ ಎಲ್ಲ ನಾಲೆಜ್ ಎಲ್ಲ ಗೊತ್ತಿರ್ತದೆ ಅಲ್ವಾ, ಯಾರಿಗೂ ಕೂಡ ಏನು ಗೊತ್ತಿಲ್ಲ ಅಂತ ಏನಿಲ್ಲ. ಈಗ ನಾನು ಸ್ವಿಮ್ಮಿಂಗ್ನ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ನೀವು ಒಂದು ಸ್ವಲ್ಪ ನೆಟ್ ಸರ್ಚ್ ಮಾಡಿ, ಸ್ವಲ್ಪ ರಿಸರ್ಚ್ ಮಾಡಿ ಬಂದ್ರೆ ಬೆಳಗಿಂದ ಸಂಜೆವರೆಗೆ ಮಾತಾಡ್ಬೋದು. ಸಂಜೆ ತಗೊಂಡೋಗಿ ನೀರಿಗೆ ಹಾಕಿದ್ರೆ ಮುಳುಗ್ತೇನೆ ನಾನು. ಪ್ರಾಕ್ಟಿಕಲ್ ಗೊತ್ತಿಲ್ಲ. ಸೊ ಅಲ್ಲಿ ನಾವು ಪ್ರಾಕ್ಟಿಕಲ್ ಮಾಡಿಸ್ತೇವೆ ಅಷ್ಟೇ. ಇದು ಖಾಲಿ ಇನ್ಫಾರ್ಮೇಶನ್ ಅಷ್ಟೇ. ಕರೆಕ್ಟ್. ನಾನು ಅದನ್ನೇ ಲಾಸ್ಟ್ ಕೇಳ್ಬೇಕು ಅನ್ಕೊಂಡಿದ್ದೆ. ಇದನ್ನ ಹೇಳಿ, ಇದು ನಿಮ್ಗೆ ಏನಾದರೂ ನಿಮಗೆ ಇದಕ್ಕೆ ಹೇಳ್ಬೇಕಂದ್ರೆ ದಯವಿಟ್ಟು ಉತ್ತರ ಕೊಡಿ. ನೀವು ಹೇಳಿದ್ದೆಲ್ಲವೂ ಕೂಡ ಮನುಷ್ಯರೇ ಮಾಡಿದ್ದು ಅಂತ ಆಗಿರೋದ್ರಿಂದ, ಮತ್ತು ಮನುಷ್ಯರು ಹೇಳಿದ್ದು ತಪ್ಪು ಕೂಡ ಆಗಬಹುದು ಅನ್ನೋ ಒಂದು ಕಲ್ಪನೆ ನಮಗೆ ಗೊತ್ತಿರೋದ್ರಿಂದ, ಈಗ ನೀವೇನು ಹೇಳ್ತಾ ಇರೋದು ಮನುಷ್ಯರು ಹೇಳಿದ್ದು ಅಥವಾ ಮನುಷ್ಯ ಸ್ವರೂಪಿ ದೇವರು ಹೇಳಿದ್ದು ಅಂತಲ್ಲ, ಅದನ್ನ ನಾನು ಅನುಭವಿಸಿ ನಾ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀ ಕೇಳಿದ್ ಸರಿನಾ ಅಷ್ಟೇ, ನಾನು ಹೇಳಿದ್ ಸರಿನಾ ಅಲ್ಲ. ಯಾರು ಕೇಳ್ತಾ ಇದ್ದಾರೆ ಅವ್ರು ಕೇಳಿದ್ದು ಸರಿಯಾ ಅಂತ ಅವ್ರು ಕ್ವಶನ್ ಮಾಡ್ಕೋಬೇಕು. ಶ್ರೀನಾಥ್ ಹೇಳಿದ್ದು ಸರಿಯಾ ಅಂತ ಹೇಳಿದ್ರೆ ಅದು ನಾನು ತಪ್ಪಾಗಿರ್ಬೋದು, ನಿಮ್ಗೆ ಅನ್ನಿಸ್ಬೇಕದು ನಾನು ಕೇಳಿದ್ ಸರಿಯಾ ಅಂತ. ಓಕೆ, ನಿಮಗೆ ಯಾರೊಬ್ರು ಹೇಳ್ಬೇಕಾದ್ರೆ ನಿಮಗೆ ಅನಿಸ್ತಾ ನಾನು ಕೇಳಿದ್ದು ಸರಿ, ಅದನ್ನ ನಾನು ಕ್ವಶನ್ ಮಾಡಿ ನಾನು ನನ್ನ ಮೇಲೆ ವರ್ಕ್ ಮಾಡಿ ಇದು ಸರಿ ಅಂತ ಆಯ್ತು ಅಷ್ಟೇ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಅಷ್ಟೇ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ಮತ್ತು ನೋಡ್ತಾ ಇರಿ ಮಾನಸ್ ಸರೋವರ ಅಲ್ಲ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ ಮಾನಸ್ ಸರೋವರ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.